ನಮಸ್ಕಾರ, ಇದು ಸಿಟಿವಿ. ನಾನು ನಿಮ್ಮ ಕಾಮಾಕ್ಷಿ ಶಿಷ್ಧರ್. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತ 31 ಮಹಿಳಾ ಸಾಧಕಿಯರನ್ನ ಮಾರ್ಚ್ ತಿಂಗಳ ಪೂರ್ತಿ ನಾವು ಪರಿಚಯಿಸ್ತಾ ಇದ್ದೀವಿ ಸಿಟಿವಿಯ ಒಂದು ವಿನೂತನ ಪ್ರಯತ್ನವಾಗಿ. ಸೊ ಈ ಒಂದು ನಿಟ್ಟಿನಲ್ಲಿ ಇವತ್ತು ಸಹ ಮತ್ತೊಬ್ಬ ಮಹಿಳಾ ಸಾಧಕಿಯನ್ನ ನಿಮ್ಮ ಮುಂದೆ ಪರಿಚಯಿಸ್ತಾ ಇದ್ದೀವಿ. ಸೊ ಇವತ್ತು ಒಬ್ಬ ಹಿರಿಯ ಕವಯಿತ್ರಿ, ನಮ್ಮ ಒಂದು ಚಿಕ್ಕಬಳ್ಳಾಪುರದಲ್ಲಿ ಉತ್ತಮವಾದಂತಹ ಹೆಸರು ಮಾಡಿರುವಂತವರು. ಇದು ಈ ಒಂದು ಆಧುನಿಕ ಯುಗದಲ್ಲೂ ಸಹ ಅಷ್ಟೊಂದು ಸಾಹಿತ್ಯದ ಬಗ್ಗೆ, ಒಂದು ಲೇಖನಗಳ ಬಗ್ಗೆ, ಕಾದಂಬರಿಗಳ ಬಗ್ಗೆ, ಪುಸ್ತಕದ ಬಗ್ಗೆ ಬರೆಯುವಂತವ್ರು ಇದ್ದಾರೆ. ನಮ್ಮ ಸಾಹಿತ್ಯ ಇನ್ನ ಉಳಿದಿದೆ, ನಮ್ಮ ಕನ್ನಡ ಭಾಷೆ ಇನ್ನ ಉಳಿದಿದೆ ಅಂದ್ರೆ ಬಹುಶಃ ಇಂತಹ ಒಂದು ಕವಯಿತ್ರಿಗಳಿಂದಾನೆ ಅಂತ ಹೇಳ್ಬೋದು. ಸೊ ಮತ್ತೆ ಯಾಕೆ ತಡ, ಮೇಡಮ್ ಅವ್ರನ್ನ ಪರಿಚಯ ಮಾಡ್ತೀನಿ. ಮೇಡಮ್ ನಮಸ್ಕಾರ. ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ ಮೇಡಮ್. ತಮಗೂ ಸಹ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ನಿಮ್ಗೆ. ತುಂಬಾ ಥ್ಯಾಂಕ್ಸ್ ಮೇಡಮ್. ಸೊ ಮೇಡಮ್ ಅವ್ರನ್ನ ಒಂದು ಕಿರು ಪರಿಚಯ ಆದ್ರೆ ನಾನು ಮಾಡ್ಕೊಡ್ತೀನಿ. ಕಿರು ಪರಿಚಯ ಅಂತ ಏನಿಲ್ಲ, ಮೇಡಮ್ ಅವ್ರ ಬಗ್ಗೆ ಪರಿಚಯ ಮಾಡಿದ್ರೆ ಒಂದ್ ದಿನ ಎಲ್ಲ ಒಂದ್ ಎಪಿಸೋಡ್ ಫುಲ್ ಸಹ ನಾವು ಹೇಳ್ಬೋದು. ನಾನೊಂದಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ಇಷ್ಟಪಡ್ತೀನಿ. ಮೇಡಮ್ ಅವರು ಎ ಸರಸಮ್ಮ, ವೈಫ್ ಆಫ್ ಡಿ ವೆಂಕಟರಮಣಪ್ಪ ನಾಯ್ಡು, ನಮ್ಮ ಚಿಕ್ಕಬಳ್ಳಾಪುರದವರೇ, ಹಿರಿಯ ಕವಯಿತ್ರಿ ಮೇಡಮ್ ಅವರು. ಇವರು PUC ಮಾಡಿಕೊಂಡು ಮತ್ತೆ ಟೀಚರ್ ಟ್ರೈನಿಂಗ್ ಮಾಡಿಕೊಂಡು 30 ವರ್ಷ ಶಿಕ್ಷಕಿಯಾಗಿ ಶಿಕ್ಷಣ ಕ್ಷೇತ್ರಕ್ಕೆ ತಮ್ಮ ಸೇವೆಯನ್ನ ಕೊಟ್ಟಿದ್ದಾರೆ. ಶಿಕ್ಷಕಿ ಆಗಿದ್ದಾಗೂ ಸಹ ಮೇಡಮ್ ಅವರು ಒಂದು ಉತ್ತಮವಾದಂತಹ ಹೆಸರು ಗಳಿಸಿದ್ದಾರೆ. ಮತ್ತೆ 30 ವರ್ಷಗಳಿಂದ ಲೇಖನಗಳು, ಕಾದಂಬರಿಗಳು, ಪುಸ್ತಕಗಳು, ಸುಭಾಷಿತಗಳು, ಸಾಕಷ್ಟು ವಿಚಾರಗಳನ್ನ ಬರಹ ರೂಪದಲ್ಲಿ ತಮ್ಮ ಕೊಡುಗೆಯನ್ನ ನೀಡಿ ಜ್ಞಾನ ವಿಶಾರದೆ ಸಮ್ಮಾನ್ ಎಂಬ ಪ್ರಶಸ್ತಿಗೂ ಸಹ ಭಾಜನರಾಗಿದ್ದಾರೆ ಮೇಡಮ್ ಅವರು. ಮತ್ತೆ ಇವರು ಬರೆದಂತಹ ಒಂದಷ್ಟು ಪುಸ್ತಕಗಳನ್ನ ನಾನು ನಿಮ್ಗೆ ಪರಿಚಯ ಮಾಡ್ಕೊಡ್ತೀನಿ. ತುಂಬಾ ಚೆನ್ನಾಗಿದೆ ಪುಸ್ತಕಗಳು, ಮತ್ತೆ ಅದ ಹೆಸರುಗಳು ಸಹ ಅಷ್ಟೇ ಚೆನ್ನಾಗಿದೆ. ಕಾಮನ ಬಿಲ್ಲು, ದಾರಿದೀಪ, ನೀತಿಕತೆಗಳು, ನಂದಾದೀಪ, ಕವಲೊಡೆದ ಮನಸ್ಸು, ಚರಣಕುಸುಮ, ದನಗಳ ಚೆನ್ನಿ, ಅರುಣೋದಯ, ಸ್ಫೂರ್ತಿ ಮಕ್ಕಳಿಗೊಂದು ಕತೆ, ಮಾತೃದೇವೋಭವ, ಮನೆ ಮಗ, ಬಾಡಿಗೆ ಮನೆ, ಜಾಲಿ ನೆರಳು, ಹೀಗೆ ಅನೇಕ ಪುಸ್ತಕಗಳನ್ನ ಬರೆದು ಅನೇಕ ಪ್ರಶಸ್ತಿಗಳನ್ನ ತಮ್ಮ ಮನೆಯಲ್ಲಿಗೇರಿಸಿಕೊಂಡಿದ್ದಾರೆ. ಮತ್ತೆ ರಾಜ್ಯ ಮಟ್ಟದ ವಿಶ್ವಮಾನ್ಯ ಕನ್ನಡಿಗ ಪ್ರಶಸ್ತಿ 2018 ಮೇಡಮ್ ಅವರ ಮಡಿಲಿಗೇರಿದೆ. ಮತ್ತೆ ಸಾಕಷ್ಟು ಪತ್ರಿಕೆಗಳಲ್ಲಿ ಇವರ ಲೇಖನಗಳು ಪ್ರಕಟವಾಗಿದೆ, ಈಗಲೂ ಸಹ ಪ್ರಕಟವಾಗ್ತಾ ಇದೆ. ಮೇಡಮ್ ಅವರು ಸುಭಾಷಿತಗಳನ್ನ, ಲೇಖನಗಳನ್ನ, ಕಾದಂಬರಿಗಳನ್ನ, ಸಾಕಷ್ಟು ಪುಸ್ತಕಗಳನ್ನ ಬರೆಯೋದ್ರಲ್ಲಿ ನಂಬರ್ 1 ಮಹಿಳೆ ಅಂತ ಹೇಳ್ಬೋದು. ಸೊ ಇನ್ನು ಇದಷ್ಟು ಮೇಡಮ್ ಅವರ ಒಂದು ಮಾಹಿತಿ. ಹಾಗಾದ್ರೆ ಮೇಡಮ್ ಅವರ ಒಂದು ಅನುಭವಗಳು, ಅವರು ಈ ಒಂದು ಕಾದಂಬರಿಗಳನ್ನ, ಪುಸ್ತಕಗಳನ್ನ, ಲೇಖನಗಳನ್ನ ಬರೆಯೋದಿಕ್ಕೆ ಹೇಗೆ ಅವರಿಗೆ ಇನ್ಸ್ಪೈರ್ ಆದ್ರು, ಯಾವ ರೀತಿ ಅವರೊಂದು ಇಷ್ಟೊಂದು ಸಾಹಿತ್ಯವನ್ನ ಕನ್ನಡಕ್ಕೆ ಕೊಟ್ರು, ಅದು ಕನ್ನಡದಲ್ಲಿ ಕೊಟ್ರು ಅನ್ನೋದನ್ನ ಅವರ ಮೂಲಕನೇ ತಿಳ್ಕೊಳ್ಳೋಣ. ಮೇಡಮ್, ಮೊದಲನೇದಾಗಿ ಈ ಕಾದಂಬರಿಗಳು ಮತ್ತು ಲೇಖನಗಳು ಬರೆಯೋದಿಕ್ಕೆ ಒಂದಷ್ಟು ಆಸಕ್ತಿ ನಿಮಗೆ ಬರ್ಬೇಕಾದ್ರೆ ಏನೋ ಒಂದು ಇನ್ಸ್ಪಿರೇಷನ್ ಇರಬೇಕು. ಹೇಗೆ ಬಂತು ಈ ಆಸಕ್ತಿ ನಿಮ್ಗೆ? ನಮಸ್ಕಾರ ಎಲ್ಲರಿಗೂ. ನಾವು ಬರವಣಿಗೆಯಲ್ಲಿ ನಾವು ತೊಡಗಿಸ್ಕೊಳ್ಬೇಕು ಅಂತಂದರೆ ಸಾಹಿತ್ಯ ಕ್ಷೇತ್ರದಲ್ಲಿ ನಮಗೆ ಒಂದು ಸಾಕಷ್ಟು ಅನುಭವನೇ ಅಂತ ಇರಬೇಕಾಗಿ ಏನೂ ಇಲ್ಲ. ಯಾಕಂತಂದರೆ ನಾವು ಸಮಾಜದಲ್ಲಿ ಕೆಲವು ರೀತಿ ನೀತಿಗಳನ್ನು, ಸಮಾಜದಲ್ಲಿ ನಡ್ಕೊಳ್ಳೋ ನಡವಳಿಕೆಗಳನ್ನು, ಜನರನ್ನು ನೋಡ್ತಾ ಇರ್ತೀವಿ. ಆ ಮೂಲಕ ನಮಗೆ ಒಂದು ಒಳ್ಳೆ ಆಲೋಚನೆಗಳು ನಮ್ಮ ಮನಸ್ಸಿಗೆ ಬರ್ತಾ ಇರುತ್ತೆ. ಆ ಆಲೋಚನೆಗಳನ್ನು ನಾವು ಸದುಪಯೋಗ ಪಡಿಸ್ಕೊಳ್ಬೇಕು. ಒಂದು ಒಳ್ಳೆಯ ರೀತಿಯ ನಾವು ಆಲೋಚನೆಗಳನ್ನು ಮಾಡಿದಾಗ ಒಂದು ಒಳ್ಳೆಯ ಒಂದು ಅಭಿಪ್ರಾಯ ನಮ್ಮಲ್ಲಿ ಬರುತ್ತೆ. ಅಂಥ ಅಭಿಪ್ರಾಯಗಳು ಬಂದಾಗ ನಾವು ಏನು ಮಾಡಬೇಕು, ಅಧ್ಯಯನ ಮಾಡಬೇಕು. ಯಾಕಂದರೆ ಹಿರಿಯರು ಹೇಳ್ತಾರೆ, ದೇಶ ತಿರುಗು ಕೋಶ ಓದು ಅಂತ ಹೇಳ್ಬಿಟ್ಟು, ದೇಶ ಸುತ್ತು ಕೋಶ ಓದು ಅಂತ ಹೇಳ್ಬಿಟ್ಟು. ನಮಗೆ ಒಂದು ಒಳ್ಳೆ ಜ್ಞಾನ ಬರಬೇಕು ಅಂತಂದರೆ ನಾವು ಪುಸ್ತಕಗಳನ್ನು ಓದೋದನ್ನು ಅಳವಡಿಸ್ಕೊಳ್ಬೇಕು. ಬೆಳೆಸಿಕೊಂಡಾಗ ಪುಸ್ತಕ ಓದುವ ಸಂಸ್ಕೃತಿ ಬೆಳೆಯುವುದು ನಮ್ಮ ಜ್ಞಾನ ಜ್ಯೋತಿ. ಈ ಒಂದು ನುಡಿಯನ್ನು ನಾವು ಆಲಿಸಿದ್ರೆ, ಅರ್ಥ ಮಾಡಿಕೊಂಡ್ರೆ, ಅದನ್ನು ಆಲಿಸಿ ಅರ್ಥ ಮಾಡಿಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಅರ್ಥೈಸ್ಕೊಂಡು ಅದನ್ನು ಪಾಲಿಸಬೇಕು. ಯಾವುದೇ ಒಂದು ವಿಷಯನ ನಾವು ಗ್ರಹಿಸಬೇಕು ಅಂತಂದಾಗ ಅದನ್ನು ನಾವು ಪಾಲಿಸಬೇಕು. ಪಾಲಿಸಿದಾಗಲೇ ಅದು ಕಾರ್ಯರೂಪಕ್ಕೆ ಬರುತ್ತೆ. ಒಂದು ಒಳ್ಳೆಯ ರೀತಿಯ ಇಂಥ ಒಂದು ಒಳ್ಳೆಯ ಕೆಲಸಗಳನ್ನು ನಾವು ಮಾಡೋದಕ್ಕೆ ನಮಗೆ ದಾರಿ ಆಗುತ್ತೆ ಅನ್ನೋ ಒಂದು ನನ್ನ ಅನುಭವದಲ್ಲಿ ನನಗೆ ತಿಳಿದಿದೆ. ಎಲ್ಲ ಒಂದು ಬರವಣಿಗೆಯನ್ನು ಆಗಲಿ, ಒಂದು ಯಾವುದೇ ಒಂದು ಕ್ಷೇತ್ರದಲ್ಲಿ ಒಂದು ಉತ್ತಮ ಸಾಧನೆ ಮಾಡಬೇಕು ಅಂತಂದರೆ ಪ್ರತಿ ವ್ಯಕ್ತಿನೇ ಆಗಲಿ, ಪ್ರತಿಯೊಬ್ಬರಿಗೂ ಒಂದು ರೀತಿಯಾದಂತಹ ಆಲೋಚನೆಗಳು ಒಳ್ಳೆ ರೀತಿಯೇ ಇರುತ್ತೆ, ಕೌಶಲ್ಯ ಇರುತ್ತೆ. ಆದರೆ ಅದನ್ನು ನಾವು ಬಳಸ್ಕೊಳ್ಳೋದ್ರಲ್ಲೇ ನಮ್ಮ ಸಾಧನೆ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ಬೋದು. ಒಂದು ಸಾಧನೆ ಮಾಡಬೇಕು ಅಂತಂದರೆ ಅದರಿಂದ ಶ್ರಮ ಎಷ್ಟಿದೆ, ಶ್ರಮ ಇಲ್ಲದ ಸಾಧನೆ ಯಾವತ್ತಿಗೂ ಸಾಧ್ಯ ಆಗೋದಿಲ್ಲ.
ಅದರಲ್ಲೂ ಒಂದು ಮಹಿಳೆ ಸಾಧನೆ ಮಾಡಬೇಕು ಅಂತಂದರೆ ತುಂಬಾ ಕಷ್ಟ ಇದೆ. ಮಹಿಳೆ ಸಾಮ್ರಾಜ್ಯ ತುಂಬ ಇದೆ. ಆ ಜಗತ್ತು ಅವಳದು ಒಂದು ಮನೆ ಆಗುತ್ತೆ, ಕುಟುಂಬದಲ್ಲಿ ಮಕ್ಕಳು, ಮನೆಯಲ್ಲಿರೋ ಹಿರಿಯರು, ತನ್ನ ನಂಬಿ ಇರೋ ಅಂಥ ಮಕ್ಕಳು ಎಲ್ಲರೂ, ಮುದುಕರು ಆಗಲಿ ತಂದೆ ತಾಯಿ ಆಗಲಿ ಎಲ್ಲರೂ ಕ್ಷೇಮನು ಆಕೆ ಕೈಯಲ್ಲಿ ಇರುತ್ತೆ. ಆಕೆ ಜವಾಬ್ದಾರಿ ಅದು. ಅಷ್ಟು ಜವಾಬ್ದಾರಿಯನ್ನು ನಿಭಾಯಿಸ್ಕೊಂಡು ಹೊರಗಡೆನೂ ದುಡಿದು ಮತ್ತೆ ಒಂದಿಂಥ ಕ್ಷೇತ್ರದಲ್ಲಿ ಅವಳು ಕಾಲಿಟ್ಟಿದ್ದಾಳೆ ಅಂತಂದ್ರೆ ಅಲ್ಲಿ ಅವಳು ಶ್ರಮ ಎಷ್ಟಿದೆ ಅಂತ ತಾವೇ ಎಲ್ಲರೂ ಊಹಿಸ್ಕೊಳ್ಬಹುದು. ಹೌದು, ನಿಮ್ಮ ಅನುಭವಗಳನ್ನ ನೀವು ಪುಸ್ತಕದ ರೂಪದಲ್ಲಿ ಬರೆದಿದ್ದೀವಿ. ಆ ರೀತಿಯಾದಂಥ ಅನುಭವಗಳನ್ನ ನಾವು ಅರ್ಥ ಮಾಡಿಕೊಂಡು ಪಾಲಿಸಿದ್ರೆ ಪ್ರತಿಯೊಬ್ಬರಲ್ಲೂ ಒಂದು ಕೌಶಲ್ಯ ಇದೆ, ಒಂದು ಪ್ರತಿಭೆ ಇದೆ. ಆ ಪ್ರತಿಭೆಯನ್ನ ನಾವು ಅನಾವರಣ ಮಾಡ್ಕೊಳ್ಬೇಕು ಅಂತಂದ್ರೆ ಅದನ್ನ ನಾವು ಕಷ್ಟಪಡಬೇಕು. ಕಷ್ಟ ಇಲ್ಲದೆ, ಶ್ರಮ ಇಲ್ಲದೆ ಯಾವುದು ಸಾಧ್ಯ ಆಗೋದಿಲ್ಲ. ಓಕೆ. ಮತ್ತೆ ನೀವು ಈ ನಿಮ್ಮ ಎಲ್ಲಾ ಪುಸ್ತಕಗಳಲ್ಲಿ, ಲೇಖನಗಳಲ್ಲಿ ತುಂಬಾ ಒಂದು ಸಮಾಜದಲ್ಲಿನ ಹೆಣ್ಣು ಮಕ್ಕಳ ಸ್ಥಿತಿಗತಿಯ ಬಗ್ಗೆ ಜಾಸ್ತಿ ಬರೆದಿದ್ದೀರಾ. ನಿಮ್ಗೆ ಅದ್ರಲ್ಲಿ ಆಸಕ್ತಿ ಕೂಡ. ನಾನು ನಿಮ್ಮ ಹತ್ರ ಮಾತಾಡ್ಬೇಕಾದ್ರೆ ತುಂಬಾ ವಿಷಯಗಳು ನೀವು ಮಾತಾಡಿದ್ರಿ. ಓ ಮೇಡಮ್ ಅವ್ರಿಗೆ ಮಹಿಳಾ ಸಾಧಕಿ ಕಾರ್ಯಕ್ರಮಕ್ಕೆ ಇವ್ರು ತುಂಬಾ ಪರ್ಫೆಕ್ಟ್ ಅಂತ ಅನ್ಕೊಂಡ್ಬಿಟ್ಟೆ ನಾನು ಆಗ್ಲೇನೆ. ತುಂಬಾ ಒಂದು ಮಹಿಳಾ ಸಮಾಜದಲ್ಲಿನ ಹೆಣ್ಣಿನ ಸ್ಥಿತಿಗತಿಗಳ ಬಗ್ಗೆ ತುಂಬಾ ಬರೆದಿದ್ದೀರಾ. ಹಾಗಾದ್ರೆ ಇದ್ರ ಬಗ್ಗೆ ನಿಮ್ಮ ಒಂದು ಅನುಭವ ಹೇಗಿದೆ? ನೀವು ಸಾಕಷ್ಟು ಹೆಣ್ಣಿನ ಸ್ಥಿತಿಗತಿಗಳ ಬಗ್ಗೆ, ಸಮಾಜದಲ್ಲಿ ಅವರ ಸ್ಥಾನಮಾನಗಳ ಬಗ್ಗೆ, ಒಂದು ಅವರ ಲೈಫ್ ಸ್ಟೈಲ್ ಬಗ್ಗೆ ಎಲ್ಲಾನು ಬರೆದಿದ್ದೀರಾ. ಈ ಬರೆದಿರೋದ್ರಲ್ಲಿ ನಿಮ್ಮ ಅನುಭವ ಹೇಗಿದೆ ಹೆಣ್ಣಿನ ಒಂದು ವಿಚಾರದಲ್ಲಿ? ಈಗ ಒಂದು ಹೆಣ್ಣು ಸಾಧನೆ ಮಾಡಬೇಕು ಅಂತಂದ್ರೆ ಆಕೆ ಎಷ್ಟೆಲ್ಲ ಕಷ್ಟಗಳನ್ನ ನಿಭಾಯಿಸಿ ಜಯಿಸಿ ಅವಳು ಮುಂದೆ ಬರಬೇಕು ಅಂತಂದ್ರೆ, ಉದಾಹರಣೆಗೆ ಮಕ್ಕಳಾಗಿರುತ್ತೆ. ಮಕ್ಕಳು ಪ್ರತಿ ಸಲ ಯಾವಾಗ್ಲೂ ತಂದೆಗಿಂತಲೂ ತಾಯಿನ ಹೆಚ್ಚಾಗಿ ಬಯಸ್ತಾರೆ. ತಾಯಿ ನಮ್ಮ ಹತ್ರ ಇರಬೇಕು ಅಂತ ಹೇಳ್ತಾರೆ. ಆ ವಿಚಾರದಲ್ಲಿ ನಾವು ಹೊರಗಡೆ ದುಡಿಯೋದು, ಬರೀ ಕಾರ್ಯಕ್ಷೇತ್ರದಲ್ಲೇ ನಾವು ಬೆಳವಣಿಗೆ ಸಾಧನೆ ಮಾಡಿರೋದು ಅಷ್ಟೇ ಅಲ್ಲ, ಹೊರಗಡೆ ಗಂಡಿನ ಸಮಕ್ಕೆ ನಾವು ಹೊರಗಡೆ ಹೋಗಿ ದುಡಿತಾ ಇದೀವಿ. ಒಂದು ಕೆಲಸ ಅಂತ ನಾವಿದ್ದಾಗ ಅದನ್ನ ನಾವು ನಿಷ್ಠೆಯಿಂದ ಮಾಡಲೇಬೇಕು. ಗಂಡಿಗೆ ಒಂದು ಹೆಣ್ಣಿಗೆ ಒಂದು ಅನ್ನೋ ಒಂದು ರೀತಿ ಇಲ್ಲ. ಗಂಡಿನ ಸಮಾನೆ ನಾವು ಹೊರಗಡೆನೂ ದುಡಿಬೇಕು, ಮನೆಯಲ್ಲೂ ಬಂದು ದುಡಿಬೇಕು. ಆ ಮಕ್ಕಳು ಸಹ ಬಯಸಿದಾಗ ತಾಯಿ ಪ್ರೀತಿನ ನಾವು ಕೊಡ್ಲೇಬೇಕು. ಆ ತಾಯಿ ಪ್ರೀತಿಯಿಂದ ಮಕ್ಕಳು ವಂಚನೆ ಆದಾಗ ಆ ತಾಯಿ ಮನಸ್ಸಿಗೆ ಎಷ್ಟು ನೋವಾಗಿರುತ್ತೆ. ಯಾಕಂದ್ರೆ ಆ ಮಗುನು ಹಾಗೇನೆ ತಾಯಿನ ಬಯಸ್ತಾ ಇರುತ್ತೆ. ಅದು ಅನುಭವ ನನಗೆ ತುಂಬಾ ಆಗಿದೆ. ಹಾಗಾಗಿ ಒಂದು ಹೆಣ್ಣು ಹೊರಗಡೆ ದುಡಿಬೇಕು ಅಂತಂದ್ರೆ ತುಂಬಾ ಕಷ್ಟ. ಮನೆಯವರು ಸಹ ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ಅವಳಿಗೆ ನೆರವಾದ್ರೆ ಅವಳು ಕೆಲಸನೂ ಸ್ವಲ್ಪ ಸುಲಭ ಆಗುತ್ತೆ. ಆದ್ರೆ ಎಲ್ಲಾ ಕುಟುಂಬಗಳಲ್ಲೂ ಇಂಥ ಒಂದು ಪರಿಸ್ಥಿತಿ ಇರೋದಿಲ್ಲ. ಹೆಣ್ಣು ಕೆಲಸ ಮಾಡ್ಕೋಬೇಕು, ಅಡ್ಗೆ ಮಾಡ್ಕೋಬೇಕು. ಈ ಗಂಡಸರು ಇಷ್ಟೊಂದು ನಿಭಾಯಿಸೋದಿಕ್ಕೆ ಸಾಧ್ಯ ಆಗೋದಿಲ್ಲ. ನಿಮ್ ಕೆಲ್ಸ ಅಡ್ಗೆ ಅಲ್ವಾ, ಅಡ್ಗೆ ಮಾಡಿ ಅಂತ ಹೇಳ್ತಾರೆ. ಆ ಹೇಳೋ ಗಂಡಸು ನನ್ನ ಕೆಲಸ ಹೊರಗೆ ದುಡಿಯೋದು, ನೀನು ಒಳಗೆ ಇರುವಂತ ಯಾರು ಹೇಳಲ್ಲ. ನನ್ನ ಸಮಕ್ಕೆ ನೀನು ದುಡಿ, ಅಡ್ಗೆನು ನೀನೇ ಮಾಡು, ನಿಂದೆ. ಅಲ್ಲಿಗೆ ಎಷ್ಟು ಇವಳು ಶ್ರಮ ಪಡ್ತಾ ಇದ್ದಾಳೆ. ಬೋನಸ್ ಇಲ್ದಿರೋಂತ ಕೆಲಸ, ಸ್ಯಾಲ್ರಿ ಇಲ್ದಿರೋಂತ ಕೆಲಸ, ಎಷ್ಟೆಲ್ಲ ಅವಳಿಗೆ ಶ್ರಮ ಆಗುತ್ತೆ. ನನ್ನ ಮಗಳು ಪಾಪ 1ನೇ ಕ್ಲಾಸಲ್ಲಿ ಓದೋವಾಗ ಎಲ್ಲ ಅಮ್ಮಂದ್ರು ಊಟ ತಗೊಂಡೋದ್ರೆ ಇವಳು ಗೇಟ್ ಕಡೆ ನೋಡ್ತಾ ಇರೋದು, ನಮ್ಮಮ್ಮ ಬರ್ತಾರೇನೋ ಅಂತ. ಅಮ್ಮ ಎಲ್ಲಾರು ಬರ್ತಾ ಇದ್ರಿ, ಎಲ್ಲ ಅಮ್ಮಂದ್ರು, ನೀನ್ ಮಾತ್ರ ಯಾಕೆ ಬರಲ್ಲ? ನಾನ್ ಕೆಲ್ಸಕ್ಕೆ ಹೋಗ್ತೀನಮ್ಮ ಅಂದ್ರೆ, ಬಿಟ್ಟು ಬಿಡು, ಆ ಕೆಲ್ಸ ಬೇಡ. ಆ ಮಗುಗೆ ಏನ್ ಗೊತ್ತು, ತಾಯಿ ಪ್ರೀತಿ ಒಂದೇ ಗೊತ್ತು. ಹಂಗೆ ಬಿಟ್ರೆ ನಮ್ಮ ಆರ್ಥಿಕ ಪರಿಸ್ಥಿತಿನೂ ಸುಧಾರಿಸಬಹುದು. ಅದ ಮಕ್ಕಳಿಗೆ ಅರ್ಥ ಆಗೋದಿಲ್ಲ. ಆಗ ಮನ್ಸಿಗೆ ಎಷ್ಟು ನೋವಾಗುತ್ತೆ. ಇಂಥ ಎಲ್ಲ ಪರಿಸ್ಥಿತಿಗಳನ್ನ ನಾವು ಅನುಭವಿಸಿದೀವಿ. ಆಮೇಲೆ ಇದೆಲ್ಲ ಆಗದ್ಮೇಲೆ ನಾವು ಬರೆಯೋದಿಕ್ಕೂ ಕೂತ್ಕೊಳ್ತೀವಿ ಅಂತಂದ್ರೆ ನಮಗೆ ಶ್ರಮ ಎಷ್ಟಿರುತ್ತೆ. ಆದ್ರೂ ನಾವು ಒಂದು ಸಾಧನೆ ಮಾಡಬೇಕು ಅನ್ನೋ ಒಂದು ಗುರಿ ನಮ್ಮಲ್ಲಿರ್ಬೇಕು, ಛಲ ಇರಬೇಕು. ಆ ಎರಡು ಇದ್ದಾಗ ನಮ್ಗೆ ಯಾವ್ದು ಕಷ್ಟ ಅನ್ಸೋದಿಲ್ಲ, ಎಲ್ಲವನ್ನು ಸುಲಭವಾಗಿ ನಿಭಾಯಿಸ್ತೀವಿ. ಆ ಮನೆಯಲ್ಲಿರೋರು ಸಹ ಅದೇ ರೀತಿ ಸಹಕಾರ ಕೊಟ್ಟಾಗ ಹೆಣ್ಣು ಇನ್ನೂ ಒಂದು ಒಳ್ಳೆ ಉತ್ತಮ ಸ್ಥಾನಕ್ಕೆ ಹೋಗ್ತಾಳೆ ಅಂತ ನನ್ನ ಅನುಭವದ ಮಾತುಗಳನ್ನ ಹೇಳ್ತಾ ಇದ್ದೀನಿ. ಎಸ್, ನೋಡಿ, ತುಂಬಾ ಸೂಪರ್ ಆಗಿ ಹೇಳಿದ್ರೆ. ಯಾಕಂದ್ರೆ ಇಲ್ಲಿ ಕೆಲವೊಂದು ಪಾಯಿಂಟ್ಸ್ ನಾವು ತಗೊಳ್ಳೋಣ. ನೋಡಿ, ನಾನೆಲ್ಲ ವೀಕ್ಷಕರು ನಾವು ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ಳಿ. ಮೇಡಮ್ ಅವರು ಹೇಳಿದ್ದು ತುಂಬಾ ಚೆನ್ನಾಗಿತ್ತು. ಆಕ್ಚುಲಿ ಅಟ್ ಪ್ರೆಸೆಂಟ್ ನಮ್ಮ ಆಧುನಿಕ ಯುಗದಲ್ಲಿ ಏನಿದೆ ಅಂದ್ರೆ, ನೋಡಿ, ಒಂದು ಮೆಸೇಜ್ ನ ಟೈಪ್ ಮಾಡೋಷ್ಟು ಪೇಷನ್ಸ್ ಇಲ್ಲ.
ಏನು ವಾಯ್ಸ್ ಮೆಸೇಜ್ ಅಂತ ಇಟ್ಬಿಡ್ತಾರೆ. ಅಷ್ಟು ಟೈಮ್ ಇಲ್ಲ ಅವ್ರಿಗೆ, ಅಷ್ಟೆಲ್ಲ ಟೈಪ್ ಮಾಡಕ್ ನಮ್ಗೆ ಆಗಲ್ಲ ಅಂತ ಹೇಳ್ತಾರೆ. ಅದಕ್ಕೆಲ್ಲ ಶಾರ್ಟ್ ಕಟ್ ಫಾರ್ಮ್ಸ್ ಬಂದ್ಬಿಟ್ಟಿದೆ. ಈಗ ಬರೆಯುವಂಥದ್ದು ತುಂಬಾ ಕಮ್ಮಿ ಅಲ್ವಾ, ತುಂಬಾ ಕಮ್ಮಿ. ಆಕ್ಚುಲಿ ನೀವು ಇನ್ನೂ ಒಂದು ವಿಚಾರ ನೋಡ್ಬೋದು ಇಲ್ಲಿ. ಈಗ ಮಕ್ಕಳಿಗೆ ನಾವೆಲ್ಲ ಓದ್ಬೇಕಾದ್ರೆ ಹೋಮ್ವರ್ಕ್ ಅಂತ ಹೇಳ್ಬಿಟ್ಟು ಡೈಲಿ 1 ಪೇಜ್ ಕನ್ನಡ 1 ಪೇಜ್ ಇಂಗ್ಲಿಷ್ ಬರಿಬೇಕಿತ್ತು. ನೋಡಿ ಆಗಿನ ಒಂದಷ್ಟು ಪೀಳಿಗೆ ಹಿಂದಕ್ಕೆ ಹೋಗಿ, ಒಂದು 5 ವರ್ಷ 10 ವರ್ಷ ಹಿಂದಕ್ಕೆ ಹೋದಾಗ ಎಲ್ಲರ ಹ್ಯಾಂಡ್ ರೈಟಿಂಗ್ಸ್ ನೋಡಿ ಎಷ್ಟು ಸಖತ್ತಾಗಿದೆ ಅಂದ್ರೆ, ಎಲ್ಲ ಹ್ಯಾಂಡ್ ರೈಟಿಂಗ್ಸ್ ಬರೆಯೋದು ಪ್ರಿಂಟ್ ಗಿಂತ ಚೆನ್ನಾಗಿರುತ್ತೆ ಅವ್ರ ಹ್ಯಾಂಡ್ ರೈಟಿಂಗ್ ನೋಡೋದಕ್ಕೆ. ಬಟ್ ಇವಾಗ ಒಂದಷ್ಟು ಆಧುನಿಕ ಯುಗದಲ್ಲಿ ಬಂದಾಗ ಬಟ್ ಇದೆ ಚೆನ್ನಾಗಿರೋರು ನಾವು ಇಲ್ಲಿ ಕಮೆಂಟ್ ಮಾಡ್ತಿಲ್ಲ, ಚೆನ್ನಾಗಿ ಬರೆಯೋರು ಇದ್ದಾರೆ. ಬಟ್ ಕ್ರಮೇಣ ಕಡಿಮೆ ಆಗಿದೆ ಹ್ಯಾಂಡ್ ರೈಟಿಂಗ್ಗಳು, ಬರವಣಿಗೆ ಅಷ್ಟೊಂದು ಚೆನ್ನಾಗಿಲ್ಲ. ನೀವು ಇಂತಹ ಒಂದು ನಿಟ್ಟಿನಲ್ಲಿ ಇವಾಗ ನೀವು ಹೇಳಿದ್ರಲ್ಲ, ಕೆಲಸದ ಜೊತೆಗೆ ನೀವು ಬರವಣಿಗೆಯನ್ನ ಬರೆದು ನೀವು ಕಾದಂಬರಿಗಳ ಪುಸ್ತಕಗಳೆಲ್ಲ ಬರೆದಿದ್ದೀರಾ ಅಂದ್ರೆ ಇಟ್ಸ್ ಎ ಹ್ಯಾಟ್ಸ್ ಆಫ್ ಹೇಳಕ್ ಅಷ್ಟೇ ನನಗೆ ಇಲ್ಲಿ ಪದಗಳು ಬರ್ತಾ ಇರೋದು. ಯಾಕಂದ್ರೆ ಬರೆಯೋದು ಅನ್ನೋದು ಇದೆಯಲ್ಲ ಅದು ತುಂಬಾ ಕಷ್ಟ. ಕೂತ್ಕೊಂಡು ಬರೀಬೇಕು, ಯಾಕಂದ್ರೆ ಅಲ್ಲಿ ತಲೆಗೂ ಕೆಲಸ ಇದೆ, ಕೈಗೂ ಕೆಲಸ ಇದೆ, ಕಣ್ಣಿಗೂ ಕೆಲಸ ಇದೆ, ಬಾಡಿಗೂ ಟಯರ್ಡ್ ಆಗುತ್ತೆ ಕೂತ್ಕೊಂಡು ಬರೆಯೋದು ಅನ್ನೋದು. ಬಟ್ ಅಂತ ಒಂದು ಕಷ್ಟದ ವಿಚಾರವನ್ನ ನೀವು 30 ವರ್ಷಗಳಿಂದ ಸಾಕಷ್ಟು ಪುಸ್ತಕಗಳನ್ನ, ಲೇಖನಗಳನ್ನ ಎಲ್ಲವನ್ನ ಬರೀತಾ ಬಂದಿದ್ದೀರಾ. ಅದಕ್ಕೆ ನಾನು ಈಗ ಅದನ್ನ ಕಂಪೇರ್ ಮಾಡ್ಕೊಂಡೆ. ಸೊ ಈಗ ಒಂದು ಮೆಸೇಜ್ ಟೈಪ್ ಮಾಡೋದಕ್ಕೆ ಆಗೋದಿಲ್ಲ, ವಾಯ್ಸ್ ಮೆಸೇಜ್ ಇಡ್ತಾರೆ, ಟೆಕ್ಸ್ಟ್. ನನಗೂ ಕೆಲವೊಂದ್ಸಲ ಕೇಳ್ತಾರೆ, ನಾವು ಏನ ಸ್ಟೇಟಸ್ ಹಾಕ್ಬೇಕಾದ್ರೆ ಬರಿಬೇಕಾದ್ರೆ ನನಗೆ ಬೇರೆ ಅದನ್ನ ಕಾಪಿ ಮಾಡೋ ಅಭ್ಯಾಸ ಇಲ್ಲ, ನನ್ನ ಓನ್ ವರ್ಡ್ಸ್ ನಾನು ಟೈಪ್ ಮಾಡೇ ಹಾಕ್ತೀನಿ. ನನಗೂ ಕೇಳಿರೋದು ಸಾಕಷ್ಟು ಜನ ಕೇಳಿದ್ದಾರೆ, ನಿಮ್ಗೆ ಎಷ್ಟು ಪೇಷನ್ಸು, ಅಷ್ಟೊಂದು ಕನ್ನಡ ಟೈಪ್ ಮಾಡ್ತಿರಲ್ಲ. ಕನ್ನಡ ನಮ್ಮ ಮಾತೃಭಾಷೆ ಕನ್ನಡ ಟೈಪ್ ಮಾಡೋದಕ್ಕೆ ಇವ್ರಿಗೆ ಏನೋ ಒಂದ್ ರೀತಿ ಕಷ್ಟನೋ ಅವಮಾನನೋ ಅನ್ಸುತ್ತೆ. ನನಗೆ ಅದ್ರಲ್ಲಿ ಪ್ರೀತಿ ಇದೆ, ನನ್ನ ಓನ್ ವರ್ಡ್ಸ್ ನನ್ನ ಕನ್ನಡದಲ್ಲಿ ಟೈಪ್ ಮಾಡೋದು ನನಗೆ ತುಂಬಾ ಇಷ್ಟ. ಒಂದ್ 5 ನಿಮಿಷ ಆಗುತ್ತೆ ಅಷ್ಟೇ ಅಲ್ವಾ ನಮ್ ವಿಚಾರಗಳನ್ನ ಹೇಳೋದಿಕ್ಕೆ, ಬರೆಯೋದಿಕ್ಕೆ. ಈಗಲೂ ನೋಡಿ ಕೆಲವೊಬ್ರು ಬರೆದುನೇ ಅದನ್ನ ತುಂಬಾ ಅದ್ರಲ್ಲಿ ಟ್ಯಾಲೆಂಟ್ಸ್ ಇದ್ದಾರೆ. ಈ ಲಾಸ್ಟ್ ಟೈಮ್ ನಮ್ಮ ಒಂದು ಇದೇ ಕಾರ್ಯಕ್ರಮಕ್ಕೆ ಬಂದಿದ್ರು ಒಬ್ರು, ತುಮಕೂರು ಅವ್ರು ಬಂದಿದ್ರು. ಅವರು ಒಂದು ಹ್ಯಾಂಡ್ ಮೇಡ್ ಅಂದ್ರೆ ಕೈಯಲ್ಲಿ ತಯಾರಿಸಿರುವಂತದ್ದು ಒಂದು ನನಗೆ ಗಿಫ್ಟ್ ಕೊಟ್ರು. ಅದ್ ಏನ್ರಲ್ಲಿ ಮಾಡಿರೋದು ಅಂದ್ರೆ, ನಮ್ದು ಈ ವುಡ್ ಪ್ಯಾಡ್ ಬರುತ್ತಲ್ಲ ಅದ್ರಲ್ಲಿ ಕಟ್ ಮಾಡಿದ್ದಾರೆ, ಒಂದು ಚಿಕ್ಕ ಇಷ್ಟು ಲೆಂತ್ ಅಲ್ಲಿ ಒಂದು ಇಷ್ಟು ವಿಡ್ತ್ ಅಲ್ಲಿ ಮಾಡಿದ್ದಾರೆ. ಅದ್ರಲ್ಲಿ ಅದಕ್ಕೆ ಒಂದು ಟೈನ್ ದಾರ ಬರುತ್ತಲ್ಲ ಅದನ್ನ ಕಟ್ಟಿದ್ದಾರೆ. ಮತ್ತೆ ಅದ್ರಲ್ಲಿ ಒಂದು ಕಲರ್ ಸ್ಕೆಚ್ ಪೆನ್ ಅಲ್ಲಿ ಡಿಸೈನ್ ಮಾಡ್ಬಿಟ್ಟು ಅದ್ರಲ್ಲಿ ಕನ್ನಡದಲ್ಲಿ ಬರ್ದಿದ್ರು, ಕೊಟೇಶನ್ ಬರ್ದಿದ್ರು. ಅದು ನಾನು ಆಕ್ಚುಲಿ ನನ್ನ ಮನೇಲಿ ಇಟ್ಬೋದಿಲ್ಲ, ತೋರಿಸ್ತಿದ್ದೆ ನಾನೀಗ. ಅದನ್ನ ಕನ್ನಡದಲ್ಲಿ ಬರ್ದಿದ್ರು, ಫ್ರಂಟ್ ಅಂಡ್ ಬ್ಯಾಕ್. ಅದೇ ಆಕ್ಚುಲಿ ಲಿಮಿಟ್ ಅಮೌಂಟ್ಗೆ ಅವರು ಸೇಲ್ ಮಾಡ್ತಾರಂತೆ. ಅದು ಎಷ್ಟು ಚೆನ್ನಾಗಿತ್ತು ಅಂದ್ರೆ ನಾನು ಅದನ್ನ ನನ್ನ ಸ್ಟೇಟಸ್ ಅಲ್ಲೂ ಹಾಕೊಂಡಿದ್ದೆ, ಅಷ್ಟು ಚೆನ್ನಾಗಿ ಮಾಡಿದ್ರು. ಅದು ಕೈಯಲ್ಲಿ ಬರ್ದಿರೋಂಥದ್ದು. ಇದಕ್ಕೆ ಸಾಕಷ್ಟು ಇವಾಗ್ಲೂ ವ್ಯಾಲ್ಯೂಬಲ್ ಇದೆ. ಬಟ್ ಎಲ್ಲೋ ಒಂದ್ ಕಡೆ ನಮ್ ಜನ ಅದನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ, ನಮ್ ಕನ್ನಡ ಭಾಷೆ ನೆಗ್ಲೆಕ್ಟ್ ಮಾಡ್ತಾ ಇದಾರಲ್ಲ ಈ ಇಂಗ್ಲಿಷ್ ಭಾಷೆ ಪ್ರಭಾವಕ್ಕೆ. ಹಾಗೆ ಈ ಬರವಣಿಗೆ, ಲೇಖನಗಳು, ಪುಸ್ತಕಗಳ ಪ್ರಭಾವನೂ ಸಹ ಕಡಿಮೆ ಆಗ್ತಾ ಇದೆ. ಬಟ್ ಕಡಿಮೆ ಆಗ್ತಿದೆ ಅನ್ನೋದ್ರ ಜೊತೆಗೆ ಒಂದಷ್ಟು ಓದುಗರು ಇದ್ದಾರೆ, ಪುಸ್ತಕಗಳು ಓದೋರು ಇವತ್ತು ಇದ್ದಾರೆ. ಈವನ್ ನಾನು ಕೂಡ, ನನಗೆ ಪುಸ್ತಕ ಓದೋಕಂದ್ರೆ ಭಾರಿ ಇಷ್ಟ. ನಾನು ಪುಸ್ತಕ ಇಟ್ಕೊಂಡು ಕುತ್ಕೊಂಡ್ಬಿಟ್ರೆ ನಂಗೆ ಪುಸ್ತಕ ಮುಗಿಯೋರ್ಗೆ ಎದ್ದೊಳಕ್ ನಂಗೆ ಮನಸ್ಸೇ ಬರಲ್ಲ. ಸೊ ಈ ತರ ಒಂದು ಪುಸ್ತಕದ ಅಭಿಮಾನಿಗಳು ಇದ್ದಾರೆ. ಸೊ ನಿಮ್ಮಂತವರಿಂದ ಇವತ್ತು ನಮ್ಮ ಸಮಾಜದಲ್ಲಿ ಲೇಖಕರು, ಕವಿಯತ್ರಿ ಎಲ್ಲರೂ ಸಹ ಇನ್ನ ಇದ್ದಾರೆ, ಸಾಹಿತ್ಯ ಇದೆ, ಪುಸ್ತಕಗಳ ಬೆಲೆ ಇದೆ ಅಂತಂದ್ರೆ ಬಹುಶಃ ನಿಮ್ಮಂತವರಿಂದಾನೆ ಅಂತ ಹೇಳ್ಬೋದು. ತುಂಬಾ ಥ್ಯಾಂಕ್ಸ್ ಮೇಡಮ್. ನಂತರ ಇನ್ನೊಂದು ಪ್ರಶ್ನೆ ಏನಂತಂದ್ರೆ, ಈ ಮದುವೆ ಜಾತಕಗಳ ಬಗ್ಗೆ ಬರೆದಿದ್ದೀರಾ ನೀವು. ಈ ಪ್ರಶ್ನೆ ಸ್ವಲ್ಪ ನಮ್ಮ ವಿಚಾರ ಹೋಗ್ಬೇಕು ನಮ್ಮ ಸೊಸೈಟಿಗೆ, ಹಂಗಾಗಿ ಪ್ರಶ್ನೆ ಕೇಳ್ತಾ ಇದ್ದೀನಿ. ನೀವು ಈ ಲೇಖನ ಯಾಕೆ ಇದನ್ನ ಬರಿಬೇಕು ಅನಿಸ್ತು ಅಂತ ನಾವು ತಿಳ್ಕೊಬೋದಾ ಜಾತಕಗಳ ಬಗ್ಗೆ? ಆಯ್ತು ಮೇಡಮ್, ತಿಳ್ಕೊಳ್ಬೇಕು. ಹೌದು, ಹೇಳಿ ಮೇಡಮ್. ಯಾಕಂದ್ರೆ ಸಮಾಜದ ರೀತಿ ನೀತಿಗಳು ಈಗ ತುಂಬಾ ಬದಲಾಗ್ತಾ ಇದೆ. ಹೌದು, ಈಗ ಏನಾಗ್ತಾ ಇದೆ ಅಂತಂದ್ರೆ ಎಲ್ಲಿ ನೋಡಿದ್ರು ವಿಚ್ಛೇದನಗಳು. ಹೌದೌದು, ತುಂಬಾನೇ ಆಗ್ತಾರೆ, ತುಂಬಾನೇ. ಅಲ್ಲಿ ಹೊಂದಾಣಿಕೆ ಇರೋದಿಲ್ಲ, ಇರಲ್ಲ. ತಕ್ಷಣ ವಿಚ್ಛೇದನಗಳು, ಮತ್ತೆ ಮದ್ವೆ. ಈ ಮದ್ವೆ ಅನ್ನೋ ಇದಕ್ಕೆ ಇಲ್ದಂಗ ಆಗ್ತಾ ಇದೆ. ಅಲ್ಲಿ ಏನ್ ಮಾಡ್ತಾರೆ, ಮನೆಗಳಲ್ಲಿ ಒಳ್ಳೆ ಒಳ್ಳೆ ಕುಟುಂಬಗಳಲ್ಲಿ ಜಾತಕಗಳನ್ನು ತೋರಿಸ್ತಾರೆ. ಜಾತಕ ತೋರಿಸಿದ್ಮೇಲೆ ಅಲ್ಲಿ ಒಳ್ಳೆ ಕುಟುಂಬ, ಸಂಸ್ಕಾರ ಇರುವಂತ ವ್ಯಕ್ತಿತ್ವ ಇರುವಂತ ಕುಟುಂಬನೇ ಅದು. ಅಂತ ಒಂದು ಆಚಾರದಲ್ಲಿ ಬೆಳೆದಿರೋ ಒಂದು ಹೆಣ್ಣು ಮಗಳು, ಅವಳು ಒಳ್ಳೆ ಗುಣ ಇರುತ್ತೆ. ಆದ್ರೆ ಇವ್ರ ಜಾತಕ ತೋರಿಸಿದಾಗ ಜಾತಕದ ಗಣಗಳು ಹೊಂದಾಣಿಕೆ ಆಗೋದಿಲ್ಲ ಅಂತ ಮನಸ್ಸು ಬರೋದಿಲ್ಲ ಅಂತ ಒಂದು ಕುಟುಂಬಗಳನ್ನ ಬಿಟ್ಟು ಬಿಡ್ತಾರೆ. ಇನ್ನು ಯಾವ್ದು ಜಾತಕ ಹೊಂದಾಣಿಕೆ ಆಗಿರೋದನ್ನ ಮದ್ವೆ ಮಾಡ್ಕೊಂಡ್ ಬರ್ತಾರೆ. ಆ ಮದ್ವೆ ಮಾಡ್ಕೊಂಡ್ ಬಂದಿರೋ ಹುಡುಗಿ ಇವ್ರು ಜಾತಕದ ಅನುಗುಣ ಎಷ್ಟು ಗಣಗಳು ಹೊಂದ್ಕೊಂಡಿದೆ, ಜಾತಕ ಹೊಂದ್ಕೊಂಡಿದೆ, ಅವ್ರು ಆ ರೀತಿ ಮನೇಲಿ ಹೊಂದ್ಕೋತಾ ಇದ್ದಾಳ? ಆ ಪ್ರಶ್ನೆನ ನಾವು ಕೇಳ್ಕೊಳ್ಬೇಕು, ನಮ್ಮನ್ನ ನಾವೇ ಕೇಳ್ಕೊಳ್ಬೇಕು. ಖಂಡಿತ. ಅದಕ್ಕೆ ನಾವ್ ಏನ್ ಮಾಡ್ಬೇಕು, ಜಾತಕ ನಂಬಲೇಬಾರ್ದು ಅಂತ ಹೇಳ್ತಾ ಇಲ್ಲ. ಹೌದು,
ಒಂದು ಪರಿಸ್ಥಿತಿಯನ್ನ ನೋಡ್ಬೇಕು. ನಮ್ಮ ಮನೆ ಪರಿಸ್ಥಿತಿ, ಆ ನಮ್ಮನೆಗ್ ಬರೋ ಒಂದು ಹುಡುಗಿ ಹೊಂದಾಣಿಕೆ ಆಗುತ್ತಾ ಇಲ್ವಾ, ಆ ನಮ್ಮ ಪರಿಸ್ಥಿತಿಗೆ ಮನಸ್ಥಿತಿ ಇದೆಯಾ, ಅವಳು ಹೊಂದ್ಕೊಳ್ಳೋ ಅಂತ ಮನಸ್ಥಿತಿ ಇರಬೇಕು ಮುಖ್ಯವಾಗಿ. ಈಗ ನೋಡೋದಿಕ್ ಹೋದ್ರೆ ಈಗ ಪ್ರೀತಿ ವಿವಾಹಗಳು ಜಾಸ್ತಿ ಆಗ್ತಾ ಇದೆ. ಎಲ್ಲ ಅವರು ಎಲ್ಲಿ ಜಾತಕ ನೋಡ್ತಾ ಇದ್ದಾರೆ, ಕುಟುಂಬಗಳು ಏನಾಗ್ತಾ ಇದೆ, ಕೆಲವು ಚೆನ್ನಾಗ್ ಆಗ್ತಾ ಇದೆ, ಕೆಲವು ಸರಿ ಇಲ್ಲ. ಇದು ಅಷ್ಟೇ, ಜಾತಕ ನೋಡಿರೋ ಕುಟುಂಬಗಳು ಚೆನ್ನಾಗಿದ್ದಾವೆ, ಕೆಲವು ಚೆನ್ನಾಗಿಲ್ಲ. ಆದ್ರೆ ಹಿಂದೆ ಏನಾಗ್ತಾ ಇತ್ತು, ಏನೇ ಕಷ್ಟ ಬರ್ಲಿ ಒಟ್ಟು ಕುಟುಂಬಗಳಿತ್ತು. ಒಂದು ಹೆಣ್ಣು ತನ್ನ ನೋವು ಇರ್ಲಿ ನಲುವು ಇರ್ಲಿ ಏನೇ ಇರ್ಲಿ ಹೊಂದ್ಕೊಂಡೇ ಬಾಳ್ತಾ ಇದ್ಲು. ಕುಟುಂಬದ ಗೌರವ ಆಕೆಗೆ ಮುಖ್ಯ ಧ್ಯೇಯ ಆಗಿತ್ತು. ಆದ್ರೆ ಈಗಿನ ಸಮಾಜದಲ್ಲಿ ಮದುವೆ ಆಗಿ ಬರ್ತಲ್ಲೇ ಬೇರೆ ಸಂಸಾರ ನೋಡ್ತಾರೆ. ನಾವು ಎಷ್ಟೋ ನೋಡಿದೀವಿ. ಈಗ್ಲೂ ನಾವು ಚಿಕ್ಕವರಾಗಿಂದ ನೋಡ್ಬೇಕು. ಆವಾಗ್ಲಿಂದ ನಾವು ನಮ್ಮ ಪರಿಸ್ಥಿತಿಗಳನ್ನ ಅರ್ಥ ಮಾಡ್ಕೊಂಡ್ರೆ ಎಷ್ಟು ಕುಟುಂಬಗಳನ್ನ ನಾವು ನೋಡಿರ್ತೀವಿ. ಹೊಂದಾಣಿಕೆಯಿಂದ ಬಾಳಿರೋರು ಒಟ್ಟು ಕುಟುಂಬಗಳು ಎಷ್ಟಿದಾವೆ, ವಿಭಕ್ತಿ ಕುಟುಂಬಗಳು ಅವಿಭಕ್ತಿ ಕುಟುಂಬಗಳು ಎಷ್ಟಿದಾವೆ, ಇವಾಗ ಎಷ್ಟಿದಾವೆ, ಇದನ್ನೆಲ್ಲ ನಾವು ನೆನಪು ಮಾಡ್ಕೊಂಡು ನೋಡ್ಕೊಂಡ್ರೆ ಅರ್ಥ ಮಾಡ್ಕೊಂಡ್ರೆ ಈ ಜಾತಕಗಳು ನಾವು ಅಷ್ಟೊಂದು ಅದಕ್ಕೆ ಅಡಿಕ್ಟ್ ಆಗ್ಬಾರ್ದು, ಅದಕ್ಕೆ ತುಂಬಾ ಹೋಗ್ಬಾರ್ದು. ಕೆಲವು ಜಾತಕಗಳು ಹೊಂದಾಣಿಕೆ ಇರುತ್ತೆ, ಕೆಲವು ಮನಸ್ಥಿತಿಗಳು ಹೊಂದಾಣಿಕೆ ಇರಬೇಕು. ಅದೆಲ್ಲ ಯಾರು ಏನು ಹೇಳಕ್ಕಾಗಲ್ಲ. ಭಗವಂತ ನಮ್ಮ ಮನೆಯಲ್ಲಿ ಏನ್ ಬರ್ದಿರುತ್ತೋ ಅದು ಹಾಗೇ ಆಗುತ್ತೆ. ಖಂಡಿತ. ಏನಂತಂದ್ರೆ ಮೇಡಮ್ ಅವರ ಒಂದು ಅಭಿಪ್ರಾಯ ಯಾಕೆ ಇದ್ರ ಬಗ್ಗೆ, ಮೇಡಮ್ ಅವ್ರು ತುಂಬಾ ಬರೆದಿದ್ದಾರೆ ಈ ವಿಚಾರಗಳ ಬಗ್ಗೆ. ನಾನು ಅದಕ್ಕೆ ಈ ಪ್ರಶ್ನೆ ಕೇಳಿದೆ ಅಂತಂದ್ರೆ, ಮೇಡಮ್ ಅವರ ಥಾಟ್ ಚೆನ್ನಾಗಿದೆ. ಏನಂತಂದ್ರೆ ಈಗ ಕಂಪ್ಲೀಟ್ ಆಗಿ ಜಾತಕ ಎರಡು ಹೊಂದಾಣಿಕೆ ಆದ್ರೆ ಮಾತ್ರನೇ ನಾವು ಮದ್ವೆ ಮಾಡೋದು ಅನ್ನೋರಿದ್ದಾರೆ. ಈಗ ಆಕ್ಚುಲಿ ಈಗ ಟ್ರೆಂಡಿಂಗ್ ಏನಂತಂದ್ರೆ, ಫಸ್ಟ್ ಹುಡುಗಿನೂ ನೋಡಲ್ಲ ಹುಡುಗನೂ ನೋಡಲ್ಲ, ಇಬ್ರು ಜಾತಕನ ಡೇಟಾ ಬರ್ತ್ಗಳನ್ನ ತಗೊಂಡು ಜಾತಕ ನೋಡ್ತಾರೆ. ಜಾತಕ ಚೆನ್ನಾಗಿದೆ ಅಂದ್ರೆ ಸೆಕೆಂಡ್ ಆಪ್ಷನ್ ಹುಡುಗ ಹುಡುಗಿ ಪರಿಚಯ ನೋಡಕ್ ಹೋಗೋದು ಅದೆಲ್ಲಾನು. ಬಟ್ ಇಲ್ಲಿ ಒಂದು ರೀತಿ ಹಳೆ ಕಾಲದಿಂದ ಬಂದಿರುವಂತ ಪದ್ಧತಿ. ಓಕೆ, ನಾವು ಅದ್ರ ಬಗ್ಗೆ ಗೌರವಿಸೋಣ, ಗೌರವ ಇದೆ. ಅವಾಗ ನೋಡಿ ಗಣಗಳ ಮ್ಯಾಚ್ ಆದ್ರೆ ಸಾಕು ಮದ್ವೆ ಮಾಡ್ತಾ ಇದ್ರು. ಬಟ್ ಹಾಗೆ ಮದ್ವೆ ಮಾಡದ್ಮೇಲೆ ನೀವು ಹೇಳಿದ್ರಲ್ಲ, ಒಂದು ಅವಿಭಕ್ತ ಕುಟುಂಬ ಅಂತಾಗ್ಲಿ, ಕುಟುಂಬದ ಒಂದು ಮರ್ಯಾದೆ ಅಂತಾಗ್ಲಿ, ಮಕ್ಕಳಾಗಿದ್ದಾರೆ ಅನ್ನೋ ಒಂದು ಭಯ ಇತ್ತು. ನಾವು ಬಿಟ್ಟೋದ್ರೆ ನಮ್ಗೆ ಅವೆಲ್ಲ ಸಮಾಜದಲ್ಲಿ ಸ್ಥಾನ ಇಲ್ಲ ಅನ್ನೋ ರೀತಿಯಲ್ಲಿ ಭಯ ಇತ್ತು. ಇದು ಒಂದು ಕಡೆ. ಆದ್ರೆ ಈಗ ಇತ್ತೀಚಿನ ಟ್ರೆಂಡಿಂಗ್ ಏನು ಅಂತಂದ್ರೆ, ಈಗ ಜಾತಕನೂ ನೋಡಲ್ಲ, ಏನೂ ನೋಡಲ್ಲ, ನಾವು ಭೇದ ಭಾವ ಇಲ್ಲ. ಓಕೆ, ಭೇದ ಭಾವ ಇಲ್ದಿರೋದು ಒಪ್ಕೊಳ್ಳೋಣ. ಬಟ್ ಈಗ ನೀವು ಹೇಳಿದ್ರಲ್ಲ ಪ್ರೀತಿ ವಿವಾಹಗಳು ಅಂತ ಹೇಳ್ಬಿಟ್ಟು ಒಂದಷ್ಟು ಇವು ನಡೀತಾ ಇದಾವೆ. ಬಟ್ ಇವು ಇಲ್ಲಿ ಜಾತಕಗಳು ಏನು ಮ್ಯಾಚ್ ಆಗದೆ ಮಾಡ್ಕೊಂಡಿರೋರು ಚೆನ್ನಾಗಿದ್ದಾರೆ, ಅದು ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ. ಓಕೆನಾ, ಅದು ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಬದುಕುವಂಥದ್ದು. ಇದೇನೋ ಏನೋ ಹೇಳ್ತಾರಲ್ಲ, ನಾವು ಒಬ್ರಿಗೊಬ್ರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು, ಇದೇ ಜಾತಕ ಗೀತಕ ಎಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ಏನು ಭೇದ ಭಾವ ಇಲ್ದಿರ ಮಾಡ್ಕೊಂಡು ಚೆನ್ನಾಗಿರುವಂತ ಫ್ಯಾಮಿಲೀಸ್ ಇದೆ ಒಂದು ಕಡೆ. ಇನ್ನೊಂದು ಕಡೆ ನಾವು ಯೋಚನೆ ಮಾಡಿದಾಗ, ಜಾತಕ ನೋಡಿ ದೊಡ್ಡವರು ಎಲ್ಲಾ ಒಂದು ಇದರಲ್ಲಿ ಎಲ್ಲರ ದೊಡ್ಡವರ ಒಂದು ಅಂಡರ್ ಅಲ್ಲಿ ಚೆನ್ನಾಗಿ ಗ್ರ್ಯಾಂಡ್ ಆಗಿ ಮದುವೆಗಳು ಮಾಡ್ಕೊಂಡು 1 ತಿಂಗಳ 2 ತಿಂಗಳ ಮುರಿದು ಬಿದ್ದಿರುವಂತಹ ಮದುವೆಗಳು ಇದಾವೆ. ಬಟ್ ನಾವು ಸೊಸೈಟಿಯಲ್ಲಿ ನಾವು ಒಂದು ಜವಾಬ್ದಾರಿಯುತ ಪರ್ಸನ್ಸ್ ಆಗಿ ನಾವ್ ಏನ್ ಯೋಚನೆ ಮಾಡ್ಬೇಕಂದ್ರೆ, ನಾವು ಮಾಡ್ತಾ ಇರುವಂತಹ ಕೆಲಸಗಳು ಇನ್ನೊಬ್ಬರಿಗೆ ಮಾದರಿ ಆಗ್ಬೇಕು. ನಾವೇನೇ ಒಂದು ಕೆಲಸ ಮಾಡ್ಬೇಕಾದ್ರೆ ಯೋಚನೆ ಮಾಡ್ಬೇಕು. ಮಾಡ್ಕೊಂಡ ಮೇಲೆ ಕೂಡ, ಮದ್ವೆ ಆದ್ಮೇಲೆ ಕೂಡ ನಾವು ಎಷ್ಟು ಖುಷಿಯಾಗಿ ಮದ್ವೆ ಮಾಡ್ಕೊಂಡಿರ್ತೀವಿ, ಏನೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಮಾಡ್ಕೊಂಡಿರ್ತೀವಿ, ಆದ್ಮೇಲೆ ಕೂಡ ಆಗುವಂತಹ ಬದಲಾವಣೆಗಳಿಗೆ, ಬರುವಂತಹ ಆಗು ಹೋಗುಗಳಿಗೆ ಇಬ್ಬರೂ ಸಹ ಇಲ್ಲಿ ಅಡ್ಜಸ್ಟ್ ಆಗ್ಬೇಕು, ಹೊಂದಾಣಿಕೆ ಇರಬೇಕು. ಇದಿಷ್ಟಿದ್ರೆ ಬಹುಶಃ ಎಲ್ಲರೂ ಚೆನ್ನಾಗಿರ್ತಾರೆ ಅಲ್ವಾ? ಮದ್ವೆ ಅದು ಜೀವನದಲ್ಲಿ ಒಂದು ಸಲ ಮದುವೆ ಅಂತ ಇತ್ತು. ಹೌದು. ಅವಾಗ ಜೀವನದಲ್ಲಿ ಒಮ್ಮೆ ಮದುವೆ ಆಗ್ಬಿಟ್ರೆ ಮತ್ತೆ ಬಿಟ್ಟೋದ್ರೆ ಗಂಡ ಬಿಟ್ಟೋರು ಅಂತ ಯಾರು ಕೊಳ್ತಾ ಇರ್ಲಿಲ್ಲ. ಆ ಕಾಲ ಇತ್ತು. ಸಮಾಜದಲ್ಲಿ ಅವ್ರಿಗೆ ಏನು ಕಷ್ಟ ಇದ್ರು ಕೊಟ್ಟ ಹೆಣ್ಣು ಕುಲಕ್ಕೆ ವರ್ಗು ಅಂತ ಹೇಳ್ಬಿಟ್ಟು ಅವರಲ್ಲಿ ಬಾಳ್ಲೇಬೇಕು ಅಂತ ಹೇಳ್ತಾ ಇದ್ರು. ಆದ್ರೆ ಈಗಿನ ಪರಿಸ್ಥಿತಿಗಳು ಎಲ್ಲ ಸ್ವಾತಂತ್ರ್ಯ ಬಯಸ್ತಾ ಇದ್ದಾರೆ. ಸ್ವಾತಂತ್ರ್ಯ ಸ್ವೇಚ್ಛೆಗಲ್ಲ. ಅದನ್ನ ಒಂದು ಸಲ ಎಲ್ಲರೂ, ಪ್ರತಿ ಮಹಿಳೆನು, ಹೆಣ್ಣು ಮಗಳು, ಮನೆಯವರು ಎಲ್ಲರೂ ತಿಳ್ಕೋಬೇಕು. ಸ್ವಾತಂತ್ರ್ಯ ಅನ್ನೋದು ಸ್ವೇಚ್ಛೆ ಅಲ್ಲ, ಅದು ಆ ದಬ್ಬಳಿಕೆಯಿಂದ ನಾವು ಮುಕ್ತಿ ಹೊಂದೋದು. ಅದೊಂದನ್ನ ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ನಾವು ಇಂಥ ಸಂಸಾರಗಳು ಮುರಿಯುವಂತ ಕೆಲಸ ನಾವು ಮಾಡೋದು ಇಲ್ಲ. ಹೊಂದಾಣಿಕೆ ಅನ್ನೋದು ಇದ್ದೇ. ಒಂದಷ್ಟು ಸಾಮಾಜಿಕ ಬದಲಾವಣೆಗಳಾಗಿ ನಮ್ಮ ಒಂದಷ್ಟು ಹಿಂದಿನ ಕಾಲದ ಒಂದು ಆಚಾರ ವಿಚಾರಗಳನ್ನ, ಸಂಪ್ರದಾಯಗಳನ್ನ, ಆಗು ಹೋಗುಗಳನ್ನ ಒಂದಷ್ಟು ನಾವೀಗ್ಲೂ ಸಹ
ಎಲ್ಲೋ ಬಿಟ್ಬಿಡ್ತಾ ಇದೀವಿ, ಅದೊಂಚೂರು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಬಹುಶಃ ಚೆನ್ನಾಗಿರ್ತೀವಿ ಅಂತ ಹೇಳಿ ನಿಮ್ಮ ಒಂದು ಒಪಿನಿಯನ್. ಮತ್ತೆ ಇನ್ನೊಂದು ಪ್ರಶ್ನೆ ಏನಂತಂದ್ರೆ, ಈಗ ಮದ್ವೆ ಆಗಿ ಒಂದ್ ಮನೆ ಸೊಸೆಯಾಗಿ ಬಂದ್ಮೇಲೆ ಒಂದು ಹೆಣ್ಣಿನ ಸ್ಥಿತಿಗತಿ ಬಗ್ಗೆ ನೀವು ಏನ್ ಹೇಳ್ತೀರಾ? ಈಗ ಒಂದು ಹೆಣ್ಣು ಮಗಳು ಶೇಷಾವಸ್ಥೆ ಅಂತಂದ್ರೆ ಹುಟ್ಟಿರೋ ಹೆಣ್ಣು ಮಗಳು, ಆ ಹೆಣ್ಣು ಮಗಳು ಮನೆಗೆ ಮಹಾಲಕ್ಷ್ಮಿ ಅಂತ ಕೆಲವು ಕುಟುಂಬಗಳು ಗೌರವಿಸ್ತಾರೆ, ಪ್ರೀತಿಸ್ತಾರೆ. ಆಮೇಲೆ ಆ ಮಗು ಬೆಳೀತಾ ಎಲ್ಲರೂ ಮುದ್ದಿನ ಮಗಳಾಗಿ ಬೆಳೀತಾಳೆ, ಬಾಲ್ಯಾವಸ್ಥೆಗೆ ಬರ್ತಾಳೆ. ಆ ಬಾಲ್ಯಾವಸ್ಥೆಯಲ್ಲಿ ಅವಳ ಆಟಗಳು ಪಾಠಗಳು ಎಲ್ಲ ಮನೆಯವರನ್ನ ಆಕರ್ಷಿಸುತ್ತೆ. ಅದಾದ್ಮೇಲೆ ಅವಳು ಪ್ರೌಢಾವಸ್ಥೆಗೆ ಬರ್ತಾಳೆ. ಆ ಪ್ರೌಢಾವಸ್ಥೆಗೆ ಬಂದಾಗ ಅವಳಲ್ಲಿ ಕೆಲವು ಆಸೆಗಳು ಚಿಗುರುತ್ತೆ. ಯಾಕಂದ್ರೆ ಹುಚ್ಚುಕೋಳಿ ಮನಸ್ಸು ಅನ್ನೋದು ಆ ಸಮಯದಲ್ಲಿರುತ್ತೆ. ಆಗ ಆ ಹೆಣ್ಣು ಮಕ್ಕಳು ತಮ್ಮ ಚಂಚಲ ಮನಸ್ಸನ್ನ ಸಮಸ್ಥಿತಿಯಲ್ಲಿ ಇಟ್ಕೊಳ್ಬೇಕು, ಅದಕ್ಕೆ ಕಡಿವಾಣ ಹಾಕಬೇಕು, ಆ ರೀತಿ ಬಾಳ್ಬೇಕು. ಆ ರೀತಿ ಬಾಳ್ದಾಗ ಮುಂದಿನ ಜೀವನನು ಸಹ ಅಷ್ಟೇ ಚೆನ್ನಾಗಿರುತ್ತೆ. ಅದನ್ನ ಅವರು ತಿಳ್ಕೊಳ್ಬೇಕು. ಆಮೇಲೆ ಇಷ್ಟೆಲ್ಲ ಮನೆಯಲ್ಲಿ ಹಠ ಮಾಡ್ತಾರೆ, ನಾನು ಬೇಕಿದೆ ಕೇಳಿದ್ದೇ ಬೇಕು ಅಂತ ಒಂದು ಪರಿಸ್ಥಿತಿ, ಅಷ್ಟೊಂದು ಸ್ವಾತಂತ್ರ್ಯವಾಗಿ ಅವಳು ಬೆಳೀತಾಳೆ. ಆ ಬೆಳೆದಿರೋ ಹೆಣ್ಣು ಮಗಳು ಮದುವೆ ಆಗಿ ಇನ್ನೊಂದು ಮನೆಗೆ ಹೋಗ್ತಾಳೆ. ಆ ಮನೆಗೆ ಹೋದ್ಮೇಲೆ ಅವಳಿಗೆ ಜವಾಬ್ದಾರಿ ಅನ್ನೋ ಒಂದು ಹೆಗಲಿಗೆ ಹೇರುತ್ತೆ. ಆ ಹೆಗಲಿಗೆ ಒತ್ಕೊಂಡಾಗ ಅವಳ ಜವಾಬ್ದಾರಿಯನ್ನ ಅದನ್ನ ನಿಭಾಯಿಸೋ ಒಂದು ಶಕ್ತಿಯನ್ನ ಆಕೆ ತಾಯಿ ಆದವಳು ಕೊಡಬೇಕು. ಯಾಕಂದ್ರೆ ತಾಯಿಗೆ ಸಂಸಾರದಲ್ಲಿ ಅನುಭವಗಳಿರುತ್ತೆ. ಆ ತಾಯಿ ಆದವಳು ಏನ್ ಮಾಡ್ಬೇಕು, ಇವಳು ಆ ಮನೆಯಲ್ಲಿ ಹೊಂದ್ಕೊಂಡು ಒಳ್ಳೆ ಸೊಸೆ ಅನ್ನಿಸ್ಕೋಬೇಕು. ಆ ಮನೆಯ ಒಂದು ಕ್ಷೇಮವನ್ನ ಅವಳು ಬಯಸಬೇಕು. ಅದು ಎಲ್ಲವನ್ನು ಹಿಂದಿನ ಕಾಲದಲ್ಲಿ ನೀನೊಂದು ಮನೆಗೆ ಹೋಗ್ತಾ ಇದೀಯಮ್ಮ, ಆ ಮನೆನ ಮರ್ಯಾದೆನ ಕಾಪಾಡಬೇಕು. ಎರಡು ಮನೆತನದ ಗೌರವವನ್ನು ಒಂದು ಹೆಣ್ಣಿನ ಮೇಲೆ ಇರುತ್ತೆ. ಆ ರೀತಿ ಇತ್ತು. ಇವಾಗ ಏನಾಗ್ತಾ ಇದೆ, ಇನ್ನು ಮದುವೆ ಆಗ್ತಿದ್ದಾಗ್ಲೇನೆ ತಾಯಿನೇ ಒತ್ತಾಯಿಸ್ತಾಳೆ ಬೇರೆ ಸಂಸಾರ ಮಾಡಬೇಕು ಅಂತ. ಯಾಕಂದ್ರೆ ನನ್ನ ಅನುಭವದಲ್ಲಿ ನಾನು ಹೇಳ್ತೀನಿ, ನನ್ನ ಮಗನಿಗೆ ನಾವು ಹೆಣ್ಣು ನೋಡಕ್ ಹೋದಾಗ ಅವ್ರ ಎದುರುಗಡೆನೆ ಹೇಳ್ಬಿಟ್ರು ನೇರವಾಗಿನೇ, ನೀವು ಬೆಂಗಳೂರಲ್ಲಿ ಮನೆ ಮಾಡಿದ್ರೆ ಮಾತ್ರ ನಮ್ಮ ಮಗಳನ್ನ ಕೊಡ್ತೀವಿ, ಅವರು ಇಲ್ಲ ಅಂದ್ರೆ ನಾವು ಕೊಡಲ್ಲ ಅಂದ್ಬಿಟ್ರು. ಇಂಥ ತಾಯಂದ್ರು ಆ ಮಗುಗೆ ಇನ್ನು ಮದುವೆನೇ ಆಗಿಲ್ವಂತೆ. ಆಮೇಲೆ ಯಾರೋ ಹೇಳಿದ್ರು, ಅಂತ ತಾಯಂದ್ರು ಮಕ್ಕಳ ಭವಿಷ್ಯನ ಯಾವ ರೀತಿ ರೂಪಿಸ್ತಾರೆ, ಆ ಮಕ್ಕಳು ಯಾವ ರೀತಿ ಸಂಸಾರ ಮಾಡ್ತಾರೆ. ಹೀಗೆ ಹೆತ್ತು ತಾಯಿ ತಂದೆಗಳನ್ನೇ ಆ ಮಕ್ಕಳ ದಾರಿ ತಪ್ಪಿಸ್ತಾ ಇದ್ರೆ ಸಂಸಾರಗಳು ಉಳಿಯೋದಿಲ್ಲ. ಹೌದು, ಅವಿಭಕ್ತ ಕುಟುಂಬಗಳಿರೋದಿಲ್ಲ, ಪ್ರೀತಿ ವಿಶ್ವಾಸ ಇರೋದಿಲ್ಲ, ಸಂಬಂಧಗಳಿಗೆ ಬೆಲೆ ಇರೋದಿಲ್ಲ. ಎಸ್, ಇದು ಒಪ್ಪತಕ್ಕಂತ ಮಾತೆ ಮೇಡಮ್ ನೀವ್ ಹೇಳ್ತಾ ಇರೋದು. ಬಟ್ ಒಂದಷ್ಟು ಇವಾಗ ಒಂದೇನೋ ಟ್ರೆಂಡ್ ಅಂತ ಹೇಳ್ತಾರಲ್ಲ, ಹಂಗ ಆಗೋಗ್ಬಿಟ್ಟಿದೆ. ಒಂದು ಹೆಣ್ಮಗು ಮದ್ವೆ ಮಾಡ್ಬೇಕಾದ್ರೆ ಅಪ್ಪ ಅಮ್ಮ ಇರಬಾರ್ದು, ಇನ್ನೊಬ್ರು ಮನೆಯಲ್ಲಿ ಯಾರು ಅಣ್ಣ ಮೈದ ಹೆಣ್ಮಕ್ಳು ಮತ್ತೊಬ್ರು ಇರಬಾರ್ದು ಅನ್ನೋದು. ಬಟ್ ಎಲ್ಲೋ ಒಂದ್ ಕಡೆ ಅವರು ಸಹ ಒಂದು ಹೆಣ್ಣೆ ಅನ್ನೋದು ಮರ್ತೋಗ್ಬಿಟ್ಟಿರ್ತಾರೆ ಅಲ್ವಾ? ಅವ್ರ ಮನೆಯಲ್ಲಿ ಇರೋ ಹೆಣ್ಮಕ್ಳುನು ಹೆಣ್ಮಕ್ಳೇ ತಾನೆ, ಅವ್ರ ಮನೆಗೆ ಬರೋ ಸೊಸೆನೋ ಹಾಗೆ ಅಂದ್ರೆ ಹೌದು, ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಅವರು ಒಂದು ಹೆಣ್ಣೆ ಅನ್ನೋದು ಮರ್ತೋಗ್ಬಿಟ್ಟಿರ್ತಾರೆ ಅಂತ. ಎಸ್, ಇದು ಒಪ್ಪತಕ್ಕಂತಹ ಎಲ್ಲರೂ ಒಪ್ಪುವಂತಹ ಒಂದು ವಿಚಾರ. ದಯವಿಟ್ಟು ಎಲ್ಲೋ ಒಂದ್ ಕಡೆ ಈ ಒಂದು ಪರಿಸ್ಥಿತಿಯನ್ನ, ಈ ಒಂದು ಏನು ನಿಮ್ಮ ತಲೆಯಲ್ಲಿ ಓಡ್ತಾ ಇರುವಂತ ಆಲೋಚನೆಯನ್ನ ಒಂದು ಬದಲಾಗ್ಬೇಕು ಅನ್ನೋದು ನಮ್ಮ ಒಂದು ಸರಸಮ್ಮ ಮೇಡಮ್ ಅವರ ಒಪಿನಿಯನ್. ಹಿರಿಯರು ಮೊದಲು ಬದಲಾಗಬೇಕು. ಯಾಕಂದ್ರೆ ಇಲ್ಲಿ ಒಂದು ವಿಚಾರನ ನಾವು ತಿಳ್ಕೋಬೇಕು, ಮಕ್ಕಳು ನಾವು ಹೇಳಿದ್ದನ್ನ ಕೇಳೋದಕ್ಕಿಂತಲೂ ನಾವು ಮಾಡಿದ್ದನ್ನ ಅನುಕರಣೆ ಮಾಡೋದು. ಹೌದು, ಖಂಡಿತ. ಅದನ್ನ ಹಿರಿಯರು ಮಾದರಿಯಾಗಿರ್ಬೇಕು. ಹೌದು, ಖಂಡಿತ. ಮನೆಯಲ್ಲಿ ಹಿರಿಯರು ಮಾದರಿಯಾಗಿದ್ದಾಗ ಮಕ್ಕಳು ದಾರಿ ತಪ್ಪಲ್ಲ. ಈಗ ನೀವು ಸಾಕಷ್ಟು ಒಂದು ವಿಚಾರಗಳನ್ನ ಬರೆದಿದ್ದೀರಾ, ತಿಳ್ಕೊಂಡಿದ್ದೀರಾ. ಈ ಒಂದು ನಿಟ್ಟಿನಲ್ಲಿ ಈಗ ಹೆಣ್ಣಿಗೆ ಸಮಾನತೆ ಸಿಕ್ಕಿದ್ಯಾ? ಈಗ ಸಮಾನತೆಗಾಗಿ ಅವಳು ಹುಟ್ಟಿನಿಂದ ಹೋರಾಡ್ತಾನೆ ಇದ್ದಾಳೆ. ಯಾಕಂದ್ರೆ ಒಂದು ಕಾಲದಲ್ಲಿ ಅವಳು 4 ಗೋಡೆಗಳ ಮಧ್ಯೆ ಬಂದಿಯಾಗಿದ್ಲು. ಕೇವಲ ಅಡಿಗೆ ಮನೆ ಮಾತ್ರ ಅವಳು ಪ್ರಪಂಚ ಆಗಿತ್ತು. ಅಂತ ಒಂದು ಸ್ಥಿತಿಯಲ್ಲಿದ್ದಾಗ ಅವಳು ಹೋರಾಟ ಮಾಡಿ, ಯಾರು ಇವಳಿಗಾಗಿ ಹೋರಾಟ ಮಾಡಿಲ್ಲ, ಯಾರು ನಿನ್ಗೆ ಸಮಾನತೆ ಕೊಡಿಸ್ತೀವಿ ಅಂತ ಹೇಳಿಲ್ಲ. ಬಸವಣ್ಣನವರ ಕಾಲದಿಂದ 12ನೇ ಶತಮಾನದಿಂದನೂ ಮಹಿಳೆ ಸಮಾನತೆಗಾಗಿ ಅವರು ಹೋರಾಡಿದ್ದಾರೆ. ಅವರೆಲ್ಲರನ್ನು ಹೋರಾಡಿ ಆಮೇಲೆ ದಯಾನಂದ ಸರಸ್ವತಿ ಇವರೆಲ್ಲ ಏನ್ ಮಾಡಿದ್ದಾರೆ, ಬಾಲ್ಯ ವಿವಾಹಗಳು ತಪ್ಪಿಸಿ ವಿಧವಾ ವಿವಾಹಗಳೆಲ್ಲ ಮಾಡಿಸಿ, ಆಗ ಬಾಲ್ಯ ವಿವಾಹಗಳು ಇರ್ತಾ ಇತ್ತು. ಅಲ್ಲಿ
ಅವರು ಏನಾದ್ರೂ ಗಂಡ ಸತ್ತೋದ್ರೆ ಅಷ್ಟೇ ಅವ್ರ ಹೌದು ಜೀವನ. ಚಿತೆಗೇರಿಸೋದು, 7 ವರ್ಷಕ್ಕೆ ಮದುವೆ ಆಗಿರುತ್ತೆ, 9 ವರ್ಷ ಆಗಿರುತ್ತೆ. ಹೌದು, ಹಳೆ ಪದ್ಧತಿಗಳೆಲ್ಲ ಇತ್ತು, ಒಂದಷ್ಟು ಬದಲಾವಣೆಗಳಾಗಿದೆ ಈಗ. ಅಜ್ಜಿ ಒಬ್ರು ಇದ್ರು, ನಾವು ನನ್ನನ್ನು ಸಾಕಿರೋ ಅಂತ ಅಜ್ಜಿ ಅವರೇ ಅಂತವ್ರೇನೆ. 7 ವರ್ಷಕ್ಕೆ ಮದುವೆ ಆಯ್ತಂತೆ, 9 ವರ್ಷಕ್ಕೆ ಗಂಡ ಸತ್ತೋಗಿದೆ, ಅವಾಗ್ಲೇನೆ ವಿಧವೆ. ಅವಳ ಜೀವನ ಏನಾಗುತ್ತೆ ಅಲ್ಲಿ, ಸಮಾನತೆ ಎಲ್ಲಿ ಬಂತು? ಅಂದ್ರೆ ಇವಾಗ ಒಂದಷ್ಟು ಬದಲಾವಣೆಗಳಾಗಿದೆಯಲ್ಲ, ಈಗ ಈಗ ಬದಲಾವಣೆ ಆಗಿದೆ. ಈಗ್ಲೂನು ಎಲ್ಲಾನು ಆಗ್ತಾ ಇಲ್ಲ. ಆಗ್ತಿಲ್ಲ. ನಾವು ಸಾಕಷ್ಟು ಈಗ ಹಿಂದೆ ನಾವು ಇವಾಗ ಒಂದಷ್ಟು ಮಹಿಳಾ ಸಾಧಕಿಯರನ್ನ ಪರಿಚಯ ಮಾಡ್ಬೇಕಾದ್ರೆ ಎಲ್ಲರ ಹತ್ರ ಕೆಲವೊಂದು ಅವರ ಒಂದು ಫೀಲ್ಡ್ಸ್ ನೋಡ್ಕೊಂಡು ಈ ಪ್ರಶ್ನೆ ಕೇಳಿದೀನಿ ನಾನು. ಹೌದು, ಓಕೆ, ಕೊಡದಿರೋ ತರ ನಡ್ಸ್ಕೊಂತಾ ಇದ್ದಾರೆ ಒಂದಷ್ಟು ಕ್ಷೇತ್ರಗಳಲ್ಲಿ ಅನ್ನೋದು ಒಂದು ಒಪಿನಿಯನ್. ಈಗ ಫಾರ್ ಎಕ್ಸಾಂಪಲ್ ಯಾರಿಗೋ ಒಂದು ಅಧಿಕಾರ ಕೊಟ್ಟಿರ್ತಾರೆ ಹೆಣ್ಮಗುಗೆ, ಏನು ಒಂದಷ್ಟು ರಿಸರ್ವೇಶನ್ ಅಲ್ಲೋ ಇಂತ ಒಂದು ಇದಕ್ಕೆ ಲೇಡೀಸ್ ರಿಸರ್ವೇಶನ್ ಅಂತ ಕೊಟ್ಟಿರ್ತಾರೆ. ಸೊ ಗೆಲ್ಲೋದು ಅವರು, ಹಿಂದೆ ಅಧಿಕಾರ ನಡೆಸೋದು ಪುರುಷ ಪ್ರಧಾನ ಸಮಾಜ ಅಂತ ಹೇಳ್ಬಿಟ್ಟು ಒಂದಷ್ಟು ಮಾಹಿತಿ ಇದೆ. ಓಕೆ, ಹೇಳ್ತಾ ಇದ್ದಿದ್ದು ಮಗ ಸತ್ರೆ ಮಸಣಕ್ಕೆ, ಸೊಸೆ ಸತ್ರೆ ಮತ್ತೆ ಮದುವೆಗೆ, ಮಗನ್ಗೆ ಮದುವೆ ಮಾಡ್ತಾರಲ್ವಾ, ಆ ರೀತಿ ಇತ್ತು. ಹೌದೌದು. ಓಕೆ, ಮತ್ತೆ ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತ ನೀವು ಒಬ್ಬ ಹಿರಿಯ ಕವಿತ್ರಿಯಾಗಿ ನಮ್ಮ ಎಲ್ಲಾ ಮಹಿಳೆಯರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಒಂದು ಉದಾಹರಣೆ ಸಹಿತ ಹೇಳ್ತೀನಿ. ಹೇಳಿ. ಯಾಕಂದ್ರೆ ಅದು ಹಾಗೆ ಹೇಳಿದ್ರೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ. ಅದಕ್ಕೋಸ್ಕರನೇ ನಾನು ಹಾಗೆ ಬಂದೆ. ಈಗ ಇದು ನೋಡಿ, ರೌಂಡ್ ಆಗಿದೆ, ವೈಟ್. ಅದು ಆಕಾರ ಬೇಡ. ಇಲ್ಲೊಂದು ಸ್ಥಳ ಎಷ್ಟಿದೆ? ಓಕೆ, ಇಷ್ಟಿದೆ, ಚಿಕ್ಕದಾಗಿದೆ. ಈ ಸ್ಥಳದಲ್ಲಿ ನಾವು ಏನಿಡಬಹುದು? ಏನಿಡಬಹುದು? ಕೆಲವೊಂದು ವಸ್ತುಗಳನ್ನ ಇಡಬಹುದು ಅಲ್ವಾ? ಆ ವಸ್ತುಗಳನ್ನ ಇಡೋ ಒಂದು ಅಧಿಕಾರ ಯಾರಿಗಿದೆ? ನಿಮ್ ಕೈಯಲ್ಲಿ ಇಟ್ಕೊಂಡಿದ್ರೆ ನಿಮ್ಗಿದೆ. ಇದು ನಮ್ ಕೈಯಲ್ಲಿದೆ. ನಾವು ಇಲ್ಲಿ ಏನಾದ್ರೂ ಇಡಬಹುದು. ಹೌದು, ಏನಾದ್ರೂ ಇಡಬಹುದಲ್ವಾ ಇಲ್ಲಿ? ಹೌದೌದು. ಆಯ್ತು. ಇವಾಗ ನಾನು ಆ ವಸ್ತು ನಾವು ಏನ್ ಇಟ್ಟಿರ್ತೀವಿ ಅದ್ರ ಉಪಯೋಗನೂ ನಮಗೆ ಸಿಗುತ್ತೆ. ಇವಾಗ ನಾನು ಇಲ್ಲಿಂದ ಏನ್ ಇಟ್ಟಿದ್ದೀನಿ? ಹೂವು ಇಟ್ಟಿದ್ದೀರಾ? ಹೂವು ಇಟ್ಟಿದ್ದೀನಿ. ಹೂವಿಂದ ನಮ್ಗೇನು ಉಪಯೋಗ ಇದೆ? ಅದ್ರನ್ನ ಮುಡ್ಕೋಬಹುದು, ದೇವ್ರಿಗೆ ಇಡಬಹುದು, ಇನ್ನೊಬ್ರಿಗೆ ಕೊಡಬಹುದು, ನೋಡಿ ಮನಸ್ಸಿಗೆ ಸಂತೋಷ ಆಗತ್ತೆ. ಮತ್ತೆ ಅದ್ರ ರೋಸ್ ಪೆಟಲ್ಸ್ ಇಂದ ಗುಲ್ಕನ್ ಮಾಡಬಹುದು. ರೋಸ್ ಎಲ್ಲ ಯಾವ್ದಾದ್ರು ಇಡಬಹುದು. ಓಕೆ, ಅದನ್ನ ಗುಲ್ಕನ್ ಮಾಡಬಹುದು. ಒಂದಷ್ಟು ಯೂಸಸ್ ಇದೆ. ಹೂವು ಅಂದ್ರೆ ಅದು ದೇವರ ಮುಡಲಿಗೆ ಸೇರುತ್ತೆ, ಹೆಣ್ಮಗಳ ಜಡೆಗೆ ಸೇರುತ್ತೆ, ಶೃಂಗಾರಕ್ಕೆ ಮತ್ತೊಂದು ಹೆಸರು. ಮತ್ತೆ ಇದರಿಂದ ಇನ್ನೇನ್ ಬರುತ್ತೆ ನಮ್ಗೆ? ಸುವಾಸನೆ ಬರುತ್ತೆ. ಮತ್ತೆ ಇದು ಇನ್ಯಾರಿಗೆ ಏನ್ ಕೊಡುತ್ತೆ? ನನಗೆ ಗೊತ್ತಿರೋದೆಲ್ಲ ಹೇಳಿದೀನಿ, ನೀವು ಹೇಳಿ. ಜೇನು. ಕರೆಕ್ಟ್ ಮಾಡ್ತಾ ಬಿಟ್ಟಿದ್ದೀನಿ. ಜೇನುಳ ಬಂದು ಅದ್ರ ಮೇಲೆ ಕುತ್ಕೊಂಡು ಅದ ಮಕರಂದವನ್ನ ಹೀರ್ಕೊಂಡು ಜೇನು ಹನಿ ಕೊಡುತ್ತೆ. ಸೂಪರ್. ಸಿಹಿಯಾದ ಒಂದು ಜೇನನ್ನ ಕೊಡುತ್ತೆ. ನೋಡ್ರಿ, ಇದ್ರಲ್ಲಿ ನಾವು ಇಟ್ಟಿರೋದು ಇದು ಹೇಗಿದೆ? ಮೃದುವಾಗಿದೆ ಅಲ್ವಾ? ಕಠಿಣ ಇಲ್ಲ. ಹೌದು, ಇದು ಮೃದುವಾಗಿದೆ. ಇದರಿಂದ ನಮಗೆ ಇಷ್ಟೆಲ್ಲ ಉಪಯೋಗಗಳು ನಮಗಿದೆ. ಆಯ್ತು. ಇವಾಗ ಇದೇನಿದು? ಒಂದು ಮುಳ್ಳು. ಓಕೆ. ಮುಳ್ಳು. ನಾವು ಇದನ್ನ ಇಲ್ಲಿ ಇಡಬಹುದು. ಇದರಿಂದ ನಮ್ಗೇನು ಉಪಯೋಗ ಇದೆ? ಚುಚ್ಚುತ್ತೆ. ಉಪಯೋಗಕ್ಕಿಂತ ಚುಚ್ಚೋದು ನೋವೇ ಜಾಸ್ತಿ. ಚುಚ್ಚುತ್ತೆ, ನಮ್ಮ ನೋವಾಗುತ್ತೆ, ಎಲ್ಲ ನೆಗೆಟಿವ್ ಪಾಯಿಂಟ್ಸ್ ಬರುತ್ತೆ. ಚುಚ್ಚಿದಾಗ ಅವ್ರ ಮನ್ಸಿಗೂ ನೋವಾಗುತ್ತೆ. ಇದರಿಂದ ನಮ್ಮಿಬ್ಬರ ಮಧ್ಯೆ ಏನ್ ಮೂಡುತ್ತೆ? ವಿರಸ ಮೂಡುತ್ತೆ, ಭಿನ್ನಾಭಿಪ್ರಾಯಗಳು ಬರುತ್ತೆ, ಅರ್ಥ ಮಾಡ್ಕೊಳ್ಳೋದಿಕ್ ಆಗೋದಿಲ್ಲ ಒಬ್ರನ್ನೊಬ್ರು. ಇವಾಗ ಇನ್ನೇನಾದ್ರೂ ನಾವು ಇದ್ರಲ್ಲಿ ಇಡಬಹುದಲ್ಲ? ಹೌದೌದು. ಈಗ ನಾವು ಇಲ್ಲೊಂದು ಹೂ ಇಟ್ಟಿದ್ದೀನಿ, ಮತ್ತೆ ಇಲ್ಲಿ ಜಾಗ ಇದೆಯಾ? ಇಲ್ಲ. ಇಲ್ಲಿ ಇಡಕ್ಕಾಗುತ್ತಾ? ಆಗಲ್ಲ. ಇಟ್ರೆ ಏನಾಗುತ್ತೆ? ಇಕ್ಕಟ್ಟಾಗ್ಬಿಡುತ್ತೆ, ಬಿದ್ದೋಗುತ್ತೆ ಅಲ್ವಾ? ಸರಿ. ಇವಾಗ ಇದನ್ನ ನಾವು ಯಾವುದಕ್ಕೆ ಹೋಲಿಸ್ಬಹುದು? ಅದು ಒಂದು ಎಂಟಿ, ಒಂದು ಖಾಲಿ ಜೀವನ, ಒಂದು ಖಾಲಿ ಇದು. ನಮ್ಮ ಮನಸ್ಸಿಗೆ ಇದನ್ನ ಹೋಲಿಸಬಹುದು. ಓಕೆ ಅಲ್ವಾ? ಇದು ನಮ್ಮ ಮನಸ್ಸು ಇಷ್ಟೇ ಇರೋದು. ಹೇಗಿದೆ ನಮ್ಮ ಮನಸ್ಸು? ಬಿಳಿ, ಸ್ವಚ್ಛವಾಗಿದೆ ಅಲ್ವಾ? ಸ್ವಚ್ಛವಾದ ಮನಸ್ಸಲ್ಲಿ ನಾವು ಏನಾದ್ರೂ ತುಂಬಿಸಬಹುದು. ಹೌದೌದು. ಅದು ಹೇಳ್ತಾರಲ್ಲ, ಒಂದು ಹೆಣ್ಣಿನ ಮನಸ್ಸು ಒಂದು ಬಿಳಿ ಕಾಗದದಾಗಿರುತ್ತೆ ಅಂತ ಹೇಳ್ಬಿಟ್ಟು. ಅರ್ಥ ಆಯ್ತಲ್ವಾ? ಇಲ್ಲಿ ನಾವು ಏನಾದ್ರೂ ತುಂಬಿಸಬಹುದು. ನಾವು ಏನ್ ತುಂಬಿಸ್ತೀವೋ ಅದ್ರ ಫಲ ನಮ್ಗೆ ಸಿಗುತ್ತೆ. ಎಸ್.
ಸೂಪರ್ ಸೂಪರ್ ಹ್ಯಾಟ್ಸ್ ಆಫ್ ಹೇಳ್ಬೇಕು, ಕವಿತ್ರಿ ಅನ್ಸ್ಕೊಂಡ್ಬಿಟ್ರಿ ನೀವು. ಯಾಕಂದ್ರೆ ಅವರ ಒಂದಿದೆ ಇದ್ರಲ್ಲಿ ನಾವ್ ಏನಾದ್ರೂ ತುಂಬಿಸಿದ್ರು ಅದು ನಾವು ಅದನ್ನ ಪರಿಸ್ಥಿತಿಗಳನ್ನ ನಾವು ಅನುಭವಿಸ್ತೀವಿ. ಬೇರೆಯವ್ರಿಗೂನು ಅದು ಸಂತೋಷ ಕೊಡುತ್ತೆ, ಒಂದು ಮುದ ಕೊಡ್ತೇವೆ. ಹೂವು ನಿಮಗ್ ಕೊಟ್ರೆ ಅದರಿಂದ ನಿಮಗೂ ಆನಂದ ಆಗುತ್ತೆ, ನಿಮಗೂ ಒಂದು ಒಳ್ಳೆ ಅಭಿಪ್ರಾಯ ಬರುತ್ತೆ. ನಾವು ಹೀಗೆ ಹೇಳ್ಬಹುದು. ಆಯ್ತು, ಇವಾಗ ಇನ್ನ ಒಂದು ಇಲ್ಲಿ ಏನ್ ಕಾಣ್ತಾ ಇದೆ? ವೈಟ್ ಪೇಪರ್. ಏನ್ ಕಾಣ್ತಾ ಇದೆ? ಖಾಲಿ. ಏನ್ ಕಾಣ್ತಾ ಇದೆ? ವೈಟ್ ಆಗಿ ಖಾಲಿ ಇದೆ. ಖಾಲಿ ಅಲ್ವಾ? ಏನು ಕಾಣ್ತಾ ಇಲ್ಲ ಇಲ್ಲಿ. ಇಲ್ಲ. ಇಲ್ಲಿ ಏನ್ ಕಾಣ್ತಾ ಇದೆ? ಒಂದ್ ಚುಕ್ಕೆ ಕಾಣಿಸ್ತಾ ಇದೆ. ಒಂದ್ ಚುಕ್ಕೆ. ಎಂತ ಬಣ್ಣ? ಬ್ಲೂ ಕಲರ್. ಸುತ್ತಲೂ ಏನಿದೆ? ಏನಿಲ್ಲ, ಖಾಲಿ ಇದೆ. ಸುತ್ತಲೂ ಎಂತ ಬಣ್ಣ ಕಾಣ್ತಾ ಇದೆ? ವೈಟ್, ಬಿಳಿ ಬಣ್ಣ ಕಾಣ್ತಾ ಇದೆ. ಇಲ್ಲಿ ಏನು ಕಾಣ್ತಾ ಇಲ್ಲ. ಯಾಕಂದ್ರೆ ಇದು ಯಾವ್ದಕ್ಕೆ ನಾವು ಬಳಸಬಹುದು? ಯಾವ್ದಕ್ಕೆ ಹೋಲಿಕೆ ಮಾಡಬಹುದು? ಒಂದು ಮನಸ್ಸಿಗೆ ಹೋಲಿಕೆ ಮಾಡ್ಬೋದು, ಒಂದು ಹೊಸದೇನಾದ್ರೂ ಪ್ರಾರಂಭ ಮಾಡ್ಬೇಕಾದ್ರೆ ಹೋಲಿಕೆ ಮಾಡ್ಬೋದು. ನೀವು ಕವಿಯತ್ರಿ, ನಿಮಗೆ ಜಾಸ್ತಿ ಐಡಿಯಾಸ್ ಇರುತ್ತೆ, ನಮ್ಗೆ ಅಷ್ಟೊಂದು ಐಡಿಯಾಸ್ ಇರೋದು. ನಮ್ಮ ಜೀವನಕ್ಕೆ ನಾವು ಅದ್ರ ಮೇಲೆ ನಾವೇನ್ ಬರೆದ್ರೆ ಅದು ನಮ್ಮ ಜೀವನ ಆಗುತ್ತೆ. ಏನಾದ್ರೂ ಬರೀ ಅದೇ ನಾನು ಹೇಳಿದ್ದು, ಹೊಸ ಪ್ರಾರಂಭಕ್ಕೆ ಏನಕ್ಕಾದ್ರೂ ಅದು ಬಳಸಿ. ಈಗ ನಾವು ನಮ್ಮ ನಡವಳಿಕೆ ಹೀಗಿರುತ್ತೆ, ಏನು ಇಲ್ಲ, ಸ್ವಚ್ಛವಾಗಿರುತ್ತೆ. ಆದ್ರೆ ಯಾರನ್ನು ಹೇಳೋದಿಲ್ಲ ಇವ್ರು ಚೆನ್ನಾಗಿದ್ದಾರೆ, ಒಳ್ಳೆಯವರು, ಇವ್ರೇನು ತೊಂದರೆ ಮಾಡಲ್ಲ, ಇವ್ರು ಒಳ್ಳೆ ಸಾಧನೆ ಮಾಡ್ತಾರೆ ಅಂತ ಯಾರು ಹೇಳೋದಲ್ಲ. ಎಲ್ಲರಿಗೂ ಗೊತ್ತಿರುತ್ತೆ, ಆದ್ರೆ ಯಾರು ಹೇಳಲ್ಲ. ಆದ್ರೆ ಇಲ್ಲಿ ಏನ್ ಕಾಣ್ತಾ ಇದೆ? ಚುಕ್ಕೆ ಕಾಣ್ತಿದ್ದಾರೆ, ಎಲ್ಲಾರು ಹೇಳ್ತಾರೆ. ಎಲ್ಲಾರು ನೋಡಿ ಕೈ ಹಿಡಿದು ತೋರಿಸ್ತಾರೆ ನಮ್ಗೆ. ನಮ್ಮ ಜೀವನ ಹೇಗಿರಬೇಕು ಅನ್ನೋದು ಇಲ್ಲಿ ನಾವು ರೂಪಿಸಬಹುದು. ನಾವು ಹೇಗೆ ಬದುಕ್ಲಿ ಯಾರು ಅದನ್ನ ತೋರಿಸೋದಿಲ್ಲ. ಆದ್ರೆ ಇಲ್ಲೊಂದು ಚುಕ್ಕೆ ಇದ್ದಾಗ ಕೆಲವರು ಬೆರಳು ಇರೋದೇ ಸಮಾಜ ಹಾಗೆ ಬಿಡಿ. ಆದ್ರೆ ಇಲ್ಲೆಲ್ಲ ನಾವಿಷ್ಟು ನಿಷ್ಠೆಯಿಂದ ಬಾಳಿರೋದು ಏನಾಯ್ತು? ಅದಕ್ಕೆ ಬೆಲೆ ಏನ್ ಬಂತು? ಹಾಗಂತ ಹೇಳ್ಬಿಟ್ಟು ಎಲ್ಲರೂ ಇದನ್ನ ತೋರಿಸೋದಿಲ್ಲ, ಯಾರು ನಂಬಲ್ಲ. ಹೌದು, ಕೆಲವರು ಇಲ್ಲ ಅವ್ರಂತ ಕೆಲಸ ಮಾಡಲ್ಲ, ಯಾವ್ದೋ ಒಂದು ಉದ್ದೇಶ ಇದೆ, ಏನೋ ಒಂದು ಕಾರಣ ಇದೆ. ಖಂಡಿತ ಹೀಗೆ ಕೆಲವ್ರು ಹೇಳೋರು ಇದಾರೆ, ಇನ್ನು ಹೊಟ್ಟೆ ಕಿಚ್ಚು ಪಡೋರು ಇದಾರೆ. ಇಲ್ಲ ಇವ್ರೇ ತಪ್ಪು, ಇದನ್ನ ಮರ್ದ್ ಬಿಡ್ತಾರೆ, ಇದನ್ನ ನೋಡ್ತಾರೆ. ಅದು ಜೀವನ ಅನ್ನೋದನ್ನು ಬಿಳಿ ಹಳೆ ಇದ್ದಂಗೆ. ನಾವು ಒಂದು ಸಣ್ಣ ತಪ್ಪು ಮಾಡಿದ್ರು 4 ಜನ ನಮ್ ಕೈ ಎತ್ತಿ ತೋರಿಸ್ತಾರೆ. ಅದಕ್ಕೆ ನಾವೇನ್ ಮಾಡ್ಬೇಕು? ಒಳ್ಳೆ ಮನಸ್ಸಿಂದ ಬಾಳ್ಬೇಕು. ಈಗ ಅಲ್ಲಿ ಒಂದು ವಸ್ತು ಇಟ್ರೆ ಅಷ್ಟೇ ಜಾಗಕ್ಕೆ ಏನ್ ತುಂಬುತ್ತೆ? ಅದರಲ್ಲಿ ನಾವು ಒಂದು ಒಳ್ಳೆ ಮನಸ್ಸನ್ನ ನಾವು ಇಟ್ಕೊಂಡ್ರೆ ನಾವು ಒಳ್ಳೆಯವರಾಗಿರ್ತೀವಿ. ಅದು ಇನ್ನೊಬ್ಬರಿಗೆ. ಮೇಡಮ್ ಅವರು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಬಗ್ಗೆ ಬಹುಶಃ ತುಂಬಾ ಪ್ರಾಕ್ಟಿಕಲ್ ಆಗಿ ತೋರಿಸಿದ್ರು, ನಮ್ಮ ಮಹಿಳೆಯರು ಹೇಗಿರಬೇಕು, ನಮ್ಮ ಜೀವನ ಹೇಗಿರುತ್ತೆ ಅಂತ. ಮೇಡಮ್ ಅವರ ಕೊಟ್ಟ ಒಂದು ಉದಾಹರಣೆಗೆ ತುಂಬಾ ನಿಯರ್ ಬೈ ಆಗಿರುವಂತ ನಾನು ಮತ್ತೊಂದು ಉದಾಹರಣೆ ಹೇಳ್ತೀನಿ ನೋಡಿ. ಜಸ್ಟ್ ಇದನ್ನ ನೀವು ಕೇಳಿಸ್ಕೊಳ್ಳಿ, ಹೆಂಗಿರುತ್ತೆ ಒಂದು ಸಂಬಂಧಗಳ ಮಧ್ಯೆ ಅಂತ. ಇದು ಯಾವುದೇ ಒಂದು ರೀತಿ ಸಂಬಂಧ ಇರಬಹುದು, ಫ್ರೆಂಡ್ಶಿಪ್ ಆಗಿರ್ಬೋದು, ಮದ್ವೆ ಆಗಿರ್ಬೋದು, ಪ್ರೀತಿ ಆಗಿರ್ಬೋದು, ಅಣ್ಣ ತಂಗಿ ಅಕ್ಕ, ಯಾವ್ದನ್ನ ತಗೊಳ್ಳಿ ನೀವು. ನಾವೀಗ ಜಸ್ಟ್ ಒಂದು ಫ್ರೆಂಡ್ಶಿಪ್ ತಗೊಳ್ಳೋಣ. ಈಗ ಇಬ್ರು ಫ್ರೆಂಡ್ಸ್ ಇರ್ತಾರೆ. ಇಬ್ಬರು ಫ್ರೆಂಡ್ಸ್ ಅಲ್ಲಿ ತುಂಬಾ ಒಂದು 10 ವರ್ಷ 20 ವರ್ಷ ಒಂದು 50 ವರ್ಷದಿಂದ ಒಳ್ಳೆ ಫ್ರೆಂಡ್ಶಿಪ್, ಚೆನ್ನಾಗಿರ್ತಾರೆ. ನೀವು ಸಂಬಂಧಗಳಿಗೂ ಹೋಲಿಕೆ ಮಾಡ್ಕೊಂಡ್ರು ಅಷ್ಟೇನೆ, ಇದನ್ನ ಚೆನ್ನಾಗಿರ್ತಾರೆ. ಎಲ್ಲೋ ಒಂದು ಕಡೆ ಒಂದು ನೆಗೆಟಿವ್ ಪಾಯಿಂಟ್ ಬರುತ್ತೆ, ಒಂದು ವಿಚಾರಕ್ಕೆ ಅವ್ರ ಜೊತೆ ಜಗಳ ಆಗುತ್ತೆ, ಆಯ್ತಲ್ಲ. ಅವ್ರ ಆ ಒಂದು ಜಗಳ, ಒಂದು ವಿಚಾರನ ಒಂದು ಪಕ್ಕಕ್ಕೆ ಇಟ್ಕೊಳ್ಳೋಣ ನಾವು. ಇವಾಗ 50 ವರ್ಷ 70 ವರ್ಷ 10 ವರ್ಷ ಫ್ರೆಂಡ್ಶಿಪ್, ಅವರ ಒಂದು ಸ್ನೇಹದಲ್ಲಿ ಸಾಕಷ್ಟು ಅನುಭವಗಳಾಗಿರುತ್ತಲ್ಲ. ಅಷ್ಟೊಂದು ಅನುಭವಗಳ ಮುಂದೆ ಇದು ಒಂದು ಪಾಯಿಂಟ್ ತುಂಬಾ ಮೇಜರ್ ಆಗುತ್ತಾ? ಬಟ್ ಅದನ್ನೇ ಇಟ್ಕೊಂಡು ಫ್ರೆಂಡ್ಶಿಪ್ ನ ದೂರ ಮಾಡ್ಕೊಂತಾರೆ. ಸರಿಯೇ ಇರ್ಬೇಕು. ಹೌದು, ಆ ಒಂದೇ ಪಾಯಿಂಟ್ ನ ಇಟ್ಕೊಂಡು ನೀವು ಆ ಸಂಬಂಧವನ್ನ ದೂರ ಮಾಡ್ಕೊಳ್ತೀರಾ. ಆ ಒಂದು ಪಾಯಿಂಟ್ ನ ಪಕ್ಕಕ್ಕಿಡಿ. ನೀವಿಬ್ಬರು ಫ್ರೆಂಡ್ಶಿಪ್ ಚೆನ್ನಾಗಿದ್ದಾಗ ಒಂದಷ್ಟು ನೆನಪುಗಳಿರುತ್ತವೆ. ನೀವಿಬ್ರು ಒಂದು ಫ್ರೆಂಡ್ಶಿಪ್ ಲೆವೆಲ್ ಪಾರ್ಟಿ ಮಾಡಿರ್ಬೋದು, ಊಟ ಮಾಡಿರ್ಬೋದು, ಒಂದಷ್ಟು ಸ್ಥಳಗಳಿಗೆ ಭೇಟಿ ನೀಡಿರ್ಬೋದು, ಕುತ್ಕೊಂಡು ಮಾತಾಡಿರ್ಬೋದು, ಕುತ್ಕೊಂಡು ಕೆಲಸ ಮಾಡಿರ್ಬೋದು, ಎಲ್ಲ ಒಳ್ಳೆ ಸ್ವೀಟ್ ಮೆಮೊರೀಸ್ ಇರುತ್ತಲ್ಲ. ಅಷ್ಟೊಂದು ಮೆಮೊರೀಸ್ ನ ಬಿಟ್ಬಿಟ್ಟು ಯಾವುದೋ ಒಂದೇ ಒಂದು ಪಾಯಿಂಟ್ ಇಟ್ಕೊಂಡು ದೂರ ಆಗೋದು. ಈ ಸಂಬಂಧಗಳು ಅಷ್ಟೇ, ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರೂ ಅಷ್ಟೇ, ಒಂದು ಸಣ್ಣ ಪಾಯಿಂಟ್ಗೆ ದೂರ ಆಗ್ತಾರೆ. ನಾನು ಹೇಳೋದಿಷ್ಟೇ, ಇದು ಒಂದು ಪಾಯಿಂಟ್ ಮುಂದೆ ನೀವು ಸ್ವೀಟ್ ಮೆಮೊರೀಸ್ ಅಂತ ಒಳ್ಳೆ ಅನುಭವಗಳನ್ನ, ಒಳ್ಳೆ ಒಂದು ಇದನ್ನ ಕಳೆದಿರ್ತಿರಲ್ಲ ಸಮಯವನ್ನ, ಅವುಗಳನ್ನ ಒಂದು ಸಲ ಕುತ್ಕೊಂಡು ಸಿಂಗಲ್ ಆಗಿ ನೀವು ಒಂದ್ಸಲ ಒಂದು ಗ್ಲಾನ್ಸ್ ಮಾಡ್ಬಿಡಿ. ಈ ಒಂದು ಪಾಯಿಂಟ್, ಆ ಒಂದು ನೆಗೆಟಿವ್ ಪಾಯಿಂಟ್ ಏನೇನು ಅನ್ನೋದಿಲ್ಲ.
ಇಷ್ಟು ವರ್ಷ ನಾವು ಹೊಂದಾಣಿಕೆಯಿಂದ ಬಾಳಿರುವಾಗ ಇದು ಇಂತ ತಪ್ಪು ಹೌದು, ಇಲ್ಲಿ ಯಾರೋ ಒಬ್ರು ಅಡ್ಜಸ್ಟ್ ಮಾಡ್ಕೋಬೇಕು. ಹೌದಾ ಬಿಡು, ಈಗ ತಪ್ಪು ಮಾಡದೇ ಇರೋರು ಯಾರ್ರಿ? ನಾನ್ ಹೇಳೋದಿಷ್ಟೇನೆ, ತಪ್ಪು ಎಲ್ಲಾರು ಮಾಡ್ತಾರೆ, ತಿಳಿದೋ ತಿಳಿದೇ ಇರೋನೋ ಯಾವ್ದೋ ಒಂದು ಸಂದರ್ಭದಲ್ಲಿ ಮಾಡ್ತಾರೆ. ಬಟ್ ಅದು ತಪ್ಪು ಅಂತ ತಿಳಿದ ಮೇಲೇನು ಕೂಡ ಮತ್ತೆ ತಪ್ಪು ಮಾಡ್ತಾರಲ್ಲ, ಅದು ತಪ್ಪು ನನ್ನ ಪ್ರಕಾರ. ಆಯ್ತಾ? ಯಾವ್ದೋ ಒಂದು ಸಿಚುಯೇಷನ್ ಅಲ್ಲಿ ಯಾರು ಕೂಡ ಈಗ ಚಾಕು ಯಾರೋ ತರಕಾರಿ ಹಚ್ತೀವಿ ನಾವು ಹೆಣ್ಮಕ್ಳು, ಯಾರು ನಾವು ತರಕಾರಿ ಹಚ್ಬೇಕು ಅನ್ನೋ ಫಾಸ್ಟ್ನೆಸ್ ಅಲ್ಲಿ ತರಕಾರಿ ಹಚ್ಚಿರ್ತೀವಿ. ನಾವು ಬೆಳ್ಕೊಯ್ಕೋಬೇಕು ಅಂತ ಹೇಳಿ ತರಕಾರಿ ಹಚ್ತೀವ, ಅದು ಅಪ್ರಾಕ್ಸಿಮೇಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಡೆದೋಗುವಂಥದ್ದು. ಎಲ್ಲರೂ ಸಹ ಯಾರು ತಪ್ಪು ಮಾಡ್ಬೇಕು ಅಂತ ಹೇಳಿ ಮಾಡೋದಿಲ್ಲ. ಆಯ್ತಲ್ಲ? ಯಾವ್ದೋ ಒಂದು ಟೈಮಲ್ಲಿ ಯಾವ್ದೋ ಒಂದು ಸಿಚುಯೇಷನ್ ಸಮಥಿಂಗ್ ಗೋಯಿಂಗ್ ಆನ್ ಅನ್ನೋ ತರ ನಡೆದೋಗಿರುತ್ತೆ. ಬಟ್ ಅದನ್ನೇ ಇಟ್ಕೊಂಡು ನಾವು ಇನ್ನೊಬ್ರು ಬೆಳ್ಳತ್ತಿ ತೋರ್ಸೋದಾಗ್ಲಿ, ಹೇಳಿದ್ರಲ್ಲ ಒಂದು ಪೇಪರ್ ಅಲ್ಲಿ ಚುಕ್ಕೆ ತೋರ್ಸೋದ್ರಲ್ಲ, ಅದನ್ನೇ ಹೇಳಿ ಚುಚ್ಚಿ ಅವ್ರನ್ನ ಟಾರ್ಚರ್ ಮಾಡೋದಾಗ್ಲಿ, ಇದೆಲ್ಲ ಒಂದು ರೀತಿ ಬದಲಾವಣೆ ಆಗಬೇಕಾಗಿರುವಂತದ್ದು. ಆಯ್ತಲ್ಲ? ನೀವು ಯಾವುದೇ ಒಂದು ಸಂಬಂಧದಲ್ಲಿ ಜಗಳ ಆಡೋಕ್ ಮುಂಚೆ, ಕೋಪ ಮಾಡ್ಕೊಳಕ್ ಮುಂಚೆ, ದೂರ ಆಗೋಕ್ ಮುಂಚೆ ನೀವು ಒಂದಷ್ಟು ಒಳ್ಳೆತನದ ಇರುವಂತಹ ಸಮಯವನ್ನ, ಸಂದರ್ಭಗಳನ್ನ, ಒಂದು ಮೆಮೊರೀಸ್ ನ ಜ್ಞಾಪಿಸ್ಕೊಡಿ. ಬಟ್ ಅದೊಂದು ತುಂಬಾ ಚಿಕ್ಕದ ಅನ್ಸ್ಬಿಡತ್ತೆ. ಇನ್ನೊಂದೇನು ಅಂತಂದ್ರೆ ಮುಖ್ಯವಾಗಿ ವಿಚಾರ, ನಾವು ಯಾವುದೇ ಒಂದು ಕಾಯಕದಲ್ಲಿ ನಾವು ತೊಡಸ್ಕೊಂಡಾಗ, ಒಂದು ಸಾಧನೆ ಮಾಡಬೇಕು ಅಂತ ನಮ್ಮ ಮನಸ್ಸಲ್ಲಿ ಛಲ ಇದ್ದಾಗ ಯಾವುದೇ ಕೆಟ್ಟ ಯೋಚನೆಗಳು ನಮ್ಮ ಮನಸ್ಸಲ್ಲಿ ಬರಲ್ಲ. ಖಂಡಿತ ಬರಲ್ಲ. ಒಂದೇ ನಾವು ನೇರವಾದ ದಾರಿನಲ್ಲಿ ನಾವು ಸಾಗ್ತಾ ಇದ್ದಾಗ ಬೇರೆ ಯಾವ ಕವಲದಾರಿಗಳು ನಮ್ಗೆ ಕಾಣಲ್ಲ. ಅದೊಂದನ್ನ ನಾವು ಮನಸ್ಸಲ್ಲಿ ಇಟ್ಕೊಂಡು ಒಂದು ಸಾಧನೆ ಕಡೆ ನಾವು ಸಾಗಿದ್ರೆ ಏನ್ ಬೇಕಿದ್ರು ಸಾಧಿಸಬಹುದು. ಓಕೆ ಮೇಡಮ್. ಅಂಡ್ ಫೈನಲಿ ನಾವು ಈ ಒಂದು ಮಾರ್ಚ್ ತಿಂಗಳು ಪೂರ್ತಿ ಮಹಿಳಾ ಸಾಧಕಿಯರನ್ನ ಪರಿಚಯಿಸ್ತಾ ಇದೀವಿ ನಮ್ಮ ಚಾನಲ್ ಅಲ್ಲಿ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಹೇಳಿ? ಈ ಕಾರ್ಯಕ್ರಮ ಅಂತೂ ತುಂಬಾ ಉಪಯುಕ್ತವಾಗಿರುವಂತದ್ದು, ಸಮಾಜಕ್ಕೆ ಒಂದು ಸಂದೇಶವನ್ನ ಕೊಡುತ್ತೆ. ಯಾಕಂದ್ರೆ ಒಂದು ಸಾಹಿತ್ಯ ಅಂತಂದ್ರೆ ಸಮಾಜದ ಸಕಲರ ಹಿತವನ್ನು ಬಯಸುವುದೇ ಸಾಹಿತ್ಯ. ಇದು ಸಾಹಿತ್ಯ ಅನ್ನೋದಕ್ಕೆ ಒಂದು ಅರ್ಥ. ಕಾವ್ಯ ಅಂತಂದ್ರೆ ಸಮಾಜದಿಂದ ತೆಗೆದುಕೊಂಡು ಮತ್ತೆ ಸಮಾಜಕ್ಕೆ ಕೊಡೋದು, ಒಂದು ವರ್ಣರಂಜಿತವಾಗಿ ಕೊಡೋದು. ಇದು ಸಾಹಿತ್ಯ, ಕಾವ್ಯ ಅನ್ನೋದು. ಇಂಥ ಒಂದನ್ನ ಸಮಾಜಕ್ಕೆ ಕೊಡ್ತಾ ಇದಾರಲ್ಲ, ಒಂದು ಸಂದೇಶ. ಇದನ್ನ ನೋಡೋರು ಅಷ್ಟೇನೆ ನೋಡ್ಬೇಕು, ಅರ್ಥೈಸ್ಕೊಳ್ಬೇಕು. ಅಷ್ಟಕ್ಕೆ ಬಿಟ್ರೆ ಮರ್ತೋಗ್ಬಿಡ್ತೀವಿ. ಆಚರಣೆಗೆ ತಂದ್ಕೊಳ್ಬೇಕು. ಆಚರಣೆಗೆ ತಂದ್ಕೊಂಡ್ರೆ ನಮ್ಮ ಜೀವನ ಸುಖ ಶಾಂತಿಯಿಂದ ತುಂಬಿರುತ್ತೆ ಅನ್ನೋ ಒಂದು ಅಭಿಪ್ರಾಯವನ್ನ ನಾನು ತಿಳಿಸ್ತಾ ಇದ್ದೀನಿ. ಇಂಥ ಅವಕಾಶ ಕೊಟ್ಟಿದ್ದಕ್ಕೆ ಹೇಳೋದಕ್ಕೆ ಎಲ್ಲಾರ್ಗೂನು ನಾನು ಧನ್ಯವಾದಗಳನ್ನ. ಥ್ಯಾಂಕ್ ಯು ಸೋ ಮಚ್. ನೋಡಿ, ಇವತ್ತು ನಮ್ಮ ಒಂದು ಕರೆಗೆ ಹೂಗೊಟ್ಟು ಹಿರಿಯ ಕವಿಯತ್ರಿಯವರು ಸರಸಮ್ಮ ಮೇಡಮ್ ಅವರು, ಅದು ನಮ್ಮ ಚಿಕ್ಕಬಳ್ಳಾಪುರದ ಮತ್ತೆ ಇಷ್ಟೊಂದು ಬುಕ್ಸ್ ಬರ್ದಿದ್ದಾರೆ ಅಂದ್ರೆ ನಂಗೆ ಒಂದ್ ರೀತಿ ಆಶ್ಚರ್ಯ ಆಯ್ತು. ಮೈ ಗಾಡ್, 30 ವರ್ಷದ ಅನುಭವ ಅಂತಂದ್ರೆ ಅದು ಇಟ್ಸ್ ನಾಟ್ ಈಸಿ. ಇದು ತುಂಬಾ ಸುಲಭವಾದ ಕೆಲಸ ಅಲ್ಲ. ಬರೆಯುವಂತ ರಾತ್ರಿ 2 ಗಂಟೆ ಆಗುತ್ತೆ ಮಲ್ಗೋದು. ಗ್ರೇಟ್ ಮೇಡಮ್. ಅದು ನಿಮ್ಮ ಅಚೀವ್ಮೆಂಟ್ ಹಾಗೆ ನಡೀತಾ ಇರ್ಲಿ. ಸೈಲೆಂಟ್ ಆಗಿರ್ಬೇಕು, ವಾತಾವರಣ ಶಾಂತವಾಗಿರ್ಬೇಕು, ಅವಾಗ್ಲೇ ಬರೆಯೋದಕ್ಕೆ ನಮ್ಗೆ ಅನುಕೂಲ. ಹೌದು, ಖಂಡಿತ. 1 ಗಂಟೆ 2 ಗಂಟೆ. ಓಕೆ, ಗುಡ್ ಮೇಡಮ್. ನಿಮ್ಮ ಒಂದು ಸಾಧನೆ ಹೀಗೆ ಮುಂದುವರೆಯಲಿ. ಸದಾ ನಮ್ಮ ಒಂದು ಸಪೋರ್ಟ್ ಯಾವಾಗ್ಲೂ ನಿಮ್ಗಿರುತ್ತೆ. ನಮ್ಮ ಕರೆಗೆ ಹೂಗೊಟ್ಟು ಬಂದು ಇವತ್ತು ಸಾಕಷ್ಟು ವಿಚಾರಗಳನ್ನ, ನಮ್ಮ ಹೆಣ್ಮಕ್ಳ ಬಗ್ಗೆ ಸಾಕಷ್ಟು ಮಾತಾಡಿದ್ವಿ ಇವತ್ತು ಎಪಿಸೋಡ್ ಅಲ್ಲಿ. ನಿಮ್ಗೆ ನಮ್ಮ ಒಂದು ಚಾನಲ್ ಕಡೆಯಿಂದ, ನನ್ನ ಕಡೆಯಿಂದ ಒಂದು ಸ್ಮಾಲ್ ಗ್ರಾಟಿಟ್ಯೂಡ್. ಧನ್ಯವಾದಗಳು ಮೇಡಮ್. ತಮ್ಮ ಅಪೂರ್ವವಾದಂತ ಕಾಣಿಕೆ ಇದು. ಇಲ್ಲ, ನಮ್ಮ ಒಂದು ಚಿಕ್ಕ ಅವಕಾಶನೂ ಅಷ್ಟೇನೆ, ಅವಕಾಶನೂ ಕೊಟ್ಟು ಎಲ್ಲರಿಗೂ ಒಂದು ಸಂದೇಶ ರೂಪದಲ್ಲಿ ತಿಳಿಸೋದಕ್ಕೂ ನಮಗೂ ಒಂದು ಪುಣ್ಯದ ಕೆಲಸ ಅಂತ. ಒಳ್ಳೇದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಇದು ಇವತ್ತಿನ ನಮ್ಮ CTVಯ ಮಹಿಳಾ ಸಾಧಕಿಯರ ಕಾರ್ಯಕ್ರಮದಲ್ಲಿ ಸರಸಮ್ಮ ಮೇಡಮ್ ಅವರು ಇವತ್ತಿನ ನಮ್ಮ ಅತಿಥಿಗಳು. ತುಂಬಾ ವಿಚಾರಗಳನ್ನ ಹೇಳಿದ್ದಾರೆ. ಮೇಡಮ್ ಅವ್ರ ಬುಕ್ಸು ಸಹ ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ಒಂದಷ್ಟು ಪುಸ್ತಕಗಳು, ಆ ಹೆಸರುಗಳನ್ನೇ ನಾವು ನೋಡಿದ್ರೆ ಅನ್ಸುತ್ತೆ ಇದ್ರಲ್ಲಿ ಏನಿರ್ಬೋದು ಕಂಟೆಂಟು ಅಂತ ಹೇಳ್ಬಿಟ್ಟು. ಸೊ ಈ ಒಂದು ನಿಟ್ಟಿನಲ್ಲಿ ಓಕೆ, ಥ್ಯಾಂಕ್ ಯು. ಲೇಖನಗಳದ್ದು ಜಾತಕ ಎಲ್ಲ ಇದ್ರಲ್ಲಿ. ಅದಕ್ಕೋಸ್ಕರ ಈ ಲೇಖನಗಳು ಸುಮಾರು ಇದಾವೆ. ಅದೆಲ್ಲ ಬದುಕಿಗೆ ನಾವು ಸಂಬಂಧಿಸಿರುವಂತ. ಓಕೆ, ತುಂಬಾ ಥ್ಯಾಂಕ್ಸ್ ಮೇಡಮ್. ನನಗೂ ಸಹ ನೋಡಿ ಹೊಂಬೆಳಕು ಅಂತ ಒಂದು ಪುಸ್ತಕ ಕೊಟ್ಟಿದ್ದಾರೆ. ಸೊ ನನ್ನ ಜೀವನದಲ್ಲಿ ಹೊಂಬೆಳಕು ತುಂಬುತ್ತೆ ಅಂತ, ಇವತ್ತಿಂದ ಇನ್ನಷ್ಟು ಹೊಂಬೆಳಕು ತುಂಬುತ್ತೆ ಅಂತ ನಾನು ಸಹ ಇದನ್ನ ಯೂನಿವರ್ಸ್ ಇಂದ ನನಗೆ ಕೊಡ್ತಾ ಇರುವಂತ ಗಿಫ್ಟ್. ಸೊ ಇದು ತುಂಬಾ ನನಗೂ ಸಹ ಯೂಸ್ ಆಗುತ್ತೆ ಮೇಡಮ್. ಈ ಒಂದು ಲೇಖನಗಳು ನನಗೆ ಯೂಸ್ ಆಗುವಂತದೇ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಸಂದೇಶ ಹೇಳ್ಬೇಕು ಅಂದ್ರೆ, ಈಗ SLC PUC ಎಕ್ಸಾಮ್ ಮುಗಿದಿದೆ. ನಮ್ಮ ಜೀವನ ವಿಸ್ತಾರವಾಗಿದೆ. ಮಕ್ಕಳು ಮೊನ್ನೆ SLC ಪರೀಕ್ಷೆ ಬರೆದು ಬಂದಿರೋ ಮಕ್ಕಳು ಫಲಿತಾಂಶ ನೋಡಿ ಕಂಗಾಲಾಗಬಾರ್ದು.
ಅವರು ಹೆದರ್ಕೊಳ್ಬಾರ್ದು. ಯಾಕಂದ್ರೆ ಮುಂದೆ ಜೀವನ ತುಂಬಾ ಇದೆ. ಹೌದು. ಆ ಗಟ್ಟಿ ಮನಸ್ಸಿಂದ ಒಂದು ಛಲದಿಂದ ಓದಿ ಮುಂದೆ ಪಾಸ್ ಆಗಬೇಕು ಅನ್ನೋ ಒಂದು ನಿರ್ಧಾರವನ್ನ ಮಾಡ್ಬೇಕು. ಕೆಟ್ಟ ಆಲೋಚನೆಗಳು ದಯವಿಟ್ಟು ಯಾರು ಮಾಡಬಾರ್ದು. ಯಾಕಂದ್ರೆ ಅದು ಹೇಡಿಗಳು ಲಕ್ಷಣ. ಹೌದು, ಹೇಡಿಗಳು ಹಾಗೆ ಮಾಡೋದು. ಛಲ ಇದ್ದು ಸಾಧಿಸೋ ಅಂತವ್ರು. ಈಗ ಕುವೆಂಪು ಅವರು ಒಂದು ಮಾತು ಹೇಳಿದ್ದಾರೆ, 100 ಸಲ ಸೋತರೇನಂತೆ, 101 ಸಲ ಬಿದ್ದರೇನಂತೆ, ಸೋಲು ಗೆಲುವಿನ ಮಿಟ್ಟಲು, ಬಿದ್ದವನು ತಾನೇ ಮೇಲೇಳಲು ಸಾಧ್ಯ, ಬೀಳದಿದ್ದವನೆಂದು ಮೇಲೇಳಲಾರ. ಹಾಗೆ ಬಿದ್ರೇನೆ ನಾವು ಮೇಲೇಳೋದು. ಹಾಗೆ ಎಲ್ಲರೂ ಮುಂದೆ ಚೆನ್ನಾಗಿ ಓದಿ ಪಾಸ್ ಆಗ್ಬೇಕು ಅನ್ನೋ ಒಂದು ಗಟ್ಟಿ ಮನಸ್ಸನ್ನ ಇಟ್ಕೊಂಡು ಮುಂದುವರಿರಿ. ಎಸ್ ಮೇಡಮ್ ಅವ್ರ ಸಂದೇಶ ಸೂಪರ್. ಯಾಕಂದ್ರೆ ಲಾಸ್ಟ್ ನೆಕ್ ಆಫ್ ದ ಮೂಮೆಂಟ್ ಅಲ್ಲಿ ಅವ್ರನ್ನ ನೆನ್ಸ್ಕೊಂಡ್ರು. ಈಗ ಸಾಕಷ್ಟು ರಿಸಲ್ಟ್ ಬಂದಾಗ 10th PUC ತರ ರಿಸಲ್ಟ್ ಬಂದಾಗ ಕೆಲವೊಂದು ಮಕ್ಕಳು ಡಿಸಪಾಯಿಂಟ್ ಆಗಿ ಏನೋ ಮಾರ್ಕ್ಸ್ ಕಮ್ಮಿ ಬಂತು ಅಂತಾನೋ ಇಲ್ಲ ಫೇಲ್ ಆದ್ವಿ ಅಂತಾನೋ ನಾವು ನೋಡಿದೀವಿ, ಒಂದಷ್ಟು ಅನಾಹುತಗಳನ್ನ ಮಾಡ್ಕೊಂತಾರೆ. ದಯವಿಟ್ಟು ಈಗ ನಮ್ಮ ಚಾನಲ್ ಕಡೆಯಿಂದಾನು ನಾವು ಸಹ ರಿಕ್ವೆಸ್ಟ್ ಮಾಡ್ತಾ ಇದೀವಿ, ಈ ಒಂದು ಕೆಲಸಗಳನ್ನ ದಯವಿಟ್ಟು ಅವಾಯ್ಡ್ ಮಾಡಿ. ಯಾಕೆಂದ್ರೆ ಮನುಷ್ಯನಿಗಿಂತ ದೊಡ್ಡದ ಸಾಧನೆ ಏನೂ ಇಲ್ಲ. ಮನುಷ್ಯ ಬದುಕಿದ್ರೆ ತನ್ನ ಮನಸ್ಸು ಮಾಡಿದ್ರೆ ಎಲ್ಲವನ್ನ ಸಾಧನೆ ಮಾಡಬಹುದು. ಓಕೆನಾ? ಈ ಒಂದು ವಿಚಾರವನ್ನ ಹೇಳ್ತಾ ಇವತ್ತಿನ ನಮ್ಮ ಮಹಿಳಾ ಸಾಧಕಿಯರ ಕಾರ್ಯಕ್ರಮದಲ್ಲಿ ಮೇಡಮ್ ಅವರು ಬಂದು, ಸರ್ಸಮ್ಮ ಮೇಡಮ್ ಅವರು ಬಂದು ಸಾಕಷ್ಟು ವಿಚಾರಗಳನ್ನ ನಿಮ್ ಜೊತೆ ಹಂಚಿಕೊಂಡಿದ್ದಾರೆ, ಸಮಾಜಕ್ಕೆ ಕೊಟ್ಟಿದ್ದಾರೆ, ಮಹಿಳೆಯರ ಬಗ್ಗೆ ಎಲ್ಲ ಹೇಳಿದ್ದಾರೆ. ಸೊ ನಮ್ಮ ಒಂದು ಕಾರ್ಯಕ್ರಮವನ್ನ ಮಾರ್ಚ್ ತಿಂಗಳ ಪೂರ್ತಿ ಪ್ರಸಾರವಾಗ್ತಾ ಇದೆ CTVಯಲ್ಲಿ. ನಿರಂತರವಾಗಿ ನೋಡ್ತಾ ಇರಿ. ನಿಮ್ಮ ಪ್ರೋತ್ಸಾಹ ನಮಗೆ ಒಂದು ಎನರ್ಜಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದ. ನಾನು ನಿಮ್ಮ ಕಾಮಾಕ್ಷಿ ಶಶಿಧರ್.